ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಇಷ್ಟು ದಿನ ಸುಡು ಬಿಸಿಲು ನೆತ್ತಿ ಸುಡ್ತಾ ಇತ್ತು, ಹಾಗೆ ಹೀಟ್ ವೇವ್ ಆತಂಕ ಶುರುವಾಗಿತ್ತು. ಆದರೆ ಇನ್ನೇನು ಬೇಸಿಗೆ ಕಾಲ ಮುಗೀತು, ಮುಂಗಾರು ಎಂಟ್ರಿ ಕೊಡ್ತಾ ಇದೆ ಅನ್ನೋ ಹೊತ್ತಿಗೆ ಬರಗಾಲದ ಛಾಯೆ ಆವರಿಸಿದೆ. ಇದಕ್ಕೆ ಕಾರಣ ಎಲ್ ನೀನೋ ಎಫೆಕ್ಟ್. ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ಪರಿಣಾಮದಿಂದ ಭಾರತದಲ್ಲಿ ಮಳೆ ಕೊರತೆ ಹಾಗೂ ಬರದ ಭೀತಿ ಎದುರಾಗಿದೆ. ಹಾಗಾದ್ರೆ ಏನಿದು ಎಲ್ ನೀನೋ ಎಫೆಕ್ಟ್? ನಮ್ಮ ದೇಶಕ್ಕೆ ಇದರ ಎಫೆಕ್ಟ್ ಯಾವ ರೀತಿ ಇರುತ್ತೆ? ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ, ಎಲ್ ನೀನೋ ಎಫೆಕ್ಟ್, ಬರಗಾಲ ಫಿಕ್ಸ್. ಎಸ್, ನಾನು ಆಗಲೇ ಹೇಳಿದಾಗೆ ಇಷ್ಟು ದಿನ ಜನರ ಬಾಯಲ್ಲಿ ಒಂದೇ ಒಂದು ಮಾತು, ಅಂದರೆ ಎಷ್ಟು ಸೆಕೆ, ಎಷ್ಟು ಬಿಸಿಲು, ಎಷ್ಟು ದಾಹ, ಜೊತೆಗೆ ಹೀಟ್ ವೇವ್ ಕೂಡ ಇತ್ತು. ಒಂದಷ್ಟು ಮಂದಿ ಹೀಟ್ ವೇವ್ನಿಂದ ಮೃತಪಟ್ಟಿದ್ರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ. ಅದಾದ ಬಳಿಕ ಈಗ ಇನ್ನೇನು ಮುಂಗಾರು ಎಂಟ್ರಿ ಕೊಡುತ್ತೆ ಅನ್ನೋ ಟೈಮ್ನಲ್ಲಿ ಎಲ್ಲ ಕಡೆ ಎಲ್ ನೀನೋ ಎನ್ನುವಂಥ ಪದ ಓಡಾಡ್ತಾ ಇದೆ. ಏನಿದು ಎಲ್ ನೀನೋ? ಡೀಟೇಲ್ ಆಗಿ ಇವತ್ತು ನಾವು ನೋಡ್ತಾ ಹೋಗೋಣ. ಅತಿ ಉಷ್ಣಾಂಶದ ಬೇಸಿಗೆ ಮುಗೀತು, ಆದರೆ ಇನ್ಮುಂದೆ ಬರಗಾಲನ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಮುಂಗಾರಿನಲ್ಲಿ ಮಳೆಯ ಕೊರತೆ ಎದುರಾಗಿದೆ. ಹೀಗಾಗಿ ಹಲವು ಕಡೆ ಬರದ ಛಾಯೆ ಆವರಿಸಿದೆ. ಎಲ್ ನೀನೋ ಏಟಿಗೆ ಭಾರತದಲ್ಲಿ ಮಳೆಯ ಕೊರತೆ ಹಾಗೆ ಬರದ ಭೀತಿ ಕೂಡ ಎದುರಾಗಿದೆ. ಮಳೆಯ ಕೊರತೆಯಿಂದ ಅಂದಾಜು 200 ಜಿಲ್ಲೆಗಳು ತತ್ತರಿಸಿ ಹೋಗುತ್ತೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ನಾವು ಗಮನಿಸಿದ್ವಿ, ಚಳಿ ಇತ್ತು, ಬೇಸಿಗೆ ಇತ್ತು, ಹಾಗೆ ಸ್ವಲ್ಪ ಮಳೆ ಕೂಡ ಆಗಿತ್ತು. ಒಂದು ರೀತಿ ಎಲ್ಲ ವೆದರ್ನ ನಾವು ಒಂದೇ ತಿಂಗಳಲ್ಲಿ ನೋಡ್ಬಿಟ್ವಿ. ಹೀಗಾಗಿ ಮುಂದೆ 197 ಜಿಲ್ಲೆಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರ ಒಂದು ತುರ್ತು ಯೋಜನೆಯನ್ನು ಕೂಡ ರೂಪುಗೊಳಿಸ್ತಾ ಇದೆ. ರಾಜ್ಯವಾರು ತುರ್ತು ಪರಿಹಾರ ಯೋಜನೆ ಕೈಪಿಡಿ ಸಿದ್ಧವಾಗ್ತಾ ಇದೆ. ಕಳೆದ 11 ವರ್ಷದಲ್ಲೇ ಅತ್ಯಂತ ಕಳಪೆ ಮಾನ್ಸೂನ್ ಈ ವರ್ಷ ಇರುತ್ತಾ? ಹಾಗಾದ್ರೆ ಇದನ್ನು ನಾವು ಹೇಗೆ ಫೇಸ್ ಮಾಡಬೇಕು, ಎಸ್ಪೆಷಲಿ ರೈತರು? ಯಾಕಂದ್ರೆ ರೈತ ಏನೇ ಬೆಳೆಯನ್ನ ಬೆಳಿಬೇಕು ಅಂದ್ರೂ ಕೂಡ ಮಳೆಯ ಮೇಲೇನೆ ಆತ ಡಿಪೆಂಡ್ ಆಗಿರ್ತಾನೆ. ಹೀಗಾಗಿ ಈ ಒಂದು ಸಿಚುವೇಶನ್ನ ರೈತರು ಹೇಗೆ ಫೇಸ್ ಮಾಡಬೇಕು, ಹಾಗೆ ಎಲ್ ನೀನೋ ಎಫೆಕ್ಟ್ನಿಂದ ಮುಂದೆ ಏನೆಲ್ಲ ಪರಿಣಾಮ ಬೀರುತ್ತೆ, ಹಾಗೆ ಈ ರೀತಿ ಎಲ್ ನೀನೋ ಉಂಟಾಗೋದಕ್ಕೆ ಕಾರಣ ಏನು, ಯಾವ ಕಾರಣದಿಂದ ಇದು ಉಂಟಾಗುತ್ತೆ, ಇದೆಲ್ಲವನ್ನೂ ಕೂಡ ಇವತ್ತು ನೋಡ್ತಾ ಹೋಗೋಣ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ರಾಜ್ಯಾಧ್ಯಕ್ಷರು ರತ್ನ ಭಾರತ ರೈತ ಸಮಾಜ ಎಲ್ ಲಕ್ಷ್ಮಣ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಪರಿಸರ ತಜ್ಞರು ಅರುಣ್ ಕುಮಾರ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಲಕ್ಷ್ಮಣ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಈ ರೀತಿ ಒಂದು ವಿಷಯ ಅಂದ್ರೆ ಎಲ್ ನೀನೋ ಅಂತ ಅವಾಗ ಕೇಳಿಸ್ತಾ ಇದೆ ಸದ್ಯ. ಅಂದ್ರೆ ಕೆಲವು ದಿನಗಳಿಂದ ಎಲ್ ನೀನೋ ಅಂತಾನೆ ಎಲ್ಲರ ಬಾಯಲ್ಲಿ ಓಡಾಡ್ತಾ ಇದೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್? ಇದ್ರ ಬಗ್ಗೆ ಬರಗಾಲ ಬರುತ್ತೆ ಅಂತಿದ್ದಾರೆ, ಹೇಳಿ. ರೈತರ ಪರವಾಗಿ ಒಂದು ವಿಶೇಷವಾದ ಕಾಳಜಿ ಇಟ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಮೇಡಮ್. ಯಾಕಂದ್ರೆ ಸಾಕಷ್ಟು ಜನ ರೈತರಿಗೆ ಇವತ್ತಿನ ದಿನ ಈ ವೈರಸ್ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ಕಾರಣ ರೈತರು ಎಚ್ಚೆತ್ತುಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ವೈರಸ್ಗಳು ಬಂದು ಹೋಗಿದೆ ಮೇಡಮ್. ಅದರಲ್ಲಿ ಈಗ ಎಲ್ ನೀನೋ ಅಂತಕ್ಕಂಥದ್ದು ಹೊಸ ಒಂದು ವೈರಸ್ ಒಂದು ಸುಳಿವು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಈಗಾಗಲೇ ಏನು ಮುಂಗಾರು ಈಗಾಗಲೇ ನಮಗೆ ಶುರು ಆಗುವಂತ ಸಂದರ್ಭದಲ್ಲಿ ರೈತರಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳಾಗಿದೆ. ಏನು ಈಗ ನಮಗೆ ರಸಗೊಬ್ಬರದ ಕೊರತೆಗಳು ನಾವು ಸಾಕಷ್ಟು ಇನ್ನೂ ಎದುರಿಸ್ತಾ ಇದ್ದೀವಿ. ಆ ಸಮಸ್ಯೆ ಇನ್ನೂ ಮುಗಿದೇ ಇಲ್ಲ. ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕಾಗಿರ್ತಕ್ಕಂಥ ರೈತರಿಗೆ ಹವಾಮಾನ ವೈಪರೀತ್ಯದಿಂದ ಮುಂದೆ ಬರತಕ್ಕಂಥ ತೊಂದರೆಗಳು ಇವತ್ತು ಕಣ್ಮುಂದೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಇದು ರೈತರಿಗೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಇದೊಂದು ದೊಡ್ಡ ಹೊಡೆತ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಆ ಕಾರಣ ಈಗಾಗಲೇ 197 ಜಿಲ್ಲೆಗಳನ್ನ ಕೇಂದ್ರ ಸರ್ಕಾರ ಗುರುತು ಮಾಡಿ ಇವತ್ತಿನ ದಿನ ಇದು ಪರಿಣಾಮಕಾರಿಯಾಗಿರ್ತದೆ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಸೊ ಒಂದು ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಪರಿಹಾರ ಯಾವ ರೀತಿ ತಗೊಳ್ತಾರೆ, ಮತ್ತೆ ಇವತ್ತಿನ ದಿನ ಎಷ್ಟು ಅದು ಎಫೆಕ್ಟ್ ಇರ್ತದೆ, ಈ ರೈತರು ಯಾವ ರೀತಿ ಅದರಿಂದ ತಪ್ಪಿಸ್ಕೊಳ್ಬೇಕು, ಇದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಒಂದು ಸೂಕ್ತವಾದ ಒಂದು ಕ್ರಮ ತೆಗೆದುಕೊಂಡು ಸೊ ರೈತರ ಮುಂದೆ ಇಡ್ತಕ್ಕಂಥ ಕೆಲಸ ಆಗಬೇಕು ಮೇಡಮ್. ವೈರಸ್ಗಳು ಬಂದು ಅದರ ಅಟ್ಟಹಾಸ ಮೆರೆದು ರೈತರೆಲ್ಲ ರಸ್ತೆಗೆ ಬರುವಂತ ಸಂದರ್ಭದಲ್ಲಿ ಯಾವುದೇ ಕ್ರಮಗಳು ತಗೊಂಡ್ರೆ ಇದರಿಂದ ಈ ಕಾರ್ಯಕ್ರಮಗಳಿಂದ ಪ್ರಯೋಜನ ಇಲ್ಲ, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿಂದ. ಆ ಕಾರಣ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತಿನ ದಿನ ಈ ವೈರಸ್ ಇನ್ನೂ ಬರ್ತಿದೆ ಅಂತಕ್ಕಂಥ ಮಾಹಿತಿನೇ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಇಲ್ಲ. ಸೊ ಆ ಕಾರಣ ಪೂರಕವಾಗಿ ಇವತ್ತಿನ ದಿನ ರೈತರಿಗೆ ಈ ತರದ್ದೊಂದು ವೈರಸ್ ಬರ್ತಿದೆ. ಆ ಎಲ್ಲ ಇಲಾಖೆಗಳು, ಜಿಲ್ಲೆಯಿಂದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೃಷಿ ಇಲಾಖೆಗಳು ಇವತ್ತಿನ ದಿನ ಈ ಒಂದು ಮಾಹಿತಿಯನ್ನು ಪಡೆದು ಎಲ್ಲ ರೈತರಿಗೆ ಸಭೆಗಳನ್ನು ಕರೆಸಿ ತಾಲೂಕು ವಾರಗಳಲ್ಲಿ ಸಭೆಗಳನ್ನು ನಡೆಸಿ ಇವತ್ತಿನ ದಿನ ಈ ವೈರಸ್ನ ಬಗ್ಗೆ ಮಾಹಿತಿ ಕೊಟ್ಟು
ಇದರಿಂದ ಯಾವ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ಬಂದಿದ್ದೇ ಆಗಿದ್ದಲ್ಲಿ ರೈತರಿಗೆ ಯಾವ ರೀತಿ ಇದರಲ್ಲಿ ಅದನ್ನ ಫೇಸ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಸೂಕ್ತವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳಿರ್ಬೋದು, ಹವಾಮಾನ ಇಲಾಖೆ ಇರ್ಬೋದು, ಮತ್ತೆ ಸಂಬಂಧಪಟ್ಟಂಥ ಇಲಾಖೆಗಳು ರೈತರಿಗೆ ಮಾಹಿತಿಯನ್ನು ಕೊಟ್ಟಾಗ ಇದರಿಂದ ಎಫೆಕ್ಟು ತಪ್ಪಿಸ್ಕೊಳ್ಳೋದಕ್ಕೆ ರೈತರಿಗೆ ಒಂದು ಅವಕಾಶ ಆಗುತ್ತೆ. ಆ ಕಾರಣ ರೈತರು ಉಳಿಬೇಕು ಅಂದರೆ ಈ ಇಲಾಖೆಗಳು ಈಗಲಾದ್ರೂ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಇರುತ್ತೆ ಮೇಡಮ್. ಓಕೆ ಸರ್, ಇನ್ನು ಅರುಣ್ ಸರ್, ಈಗ ಎಲ್ ನೀನೋ ಎಫೆಕ್ಟ್, ಸೊ ಈ ಎಫೆಕ್ಟ್ ಬರುತ್ತೆ, ಇದರಿಂದ ಭಾರತಕ್ಕೆ ಗಂಡಾಂತರ ಇದೆ, ಬರಗಾಲ ಇದೆ ಅಂತ ಹೇಳ್ತಾರೆ. ಆದರೆ ಮುಖ್ಯವಾಗಿ ಈ ರೀತಿ ಎಫೆಕ್ಟ್ ಉಂಟಾಗೋದಕ್ಕೆ ಕಾರಣ ಏನು ಸರ್? ನೋಡಿ, ಇದು ಪ್ರಕೃತಿಗೆ ಜ್ವರ ಬಂದಂಗೆ, ಫೀವರ್. ಎಲ್ ನೀನು ಅದು ಎನ್ಸೋ ಅಂತಾರೆ. ಎಲ್ ನೀನು ಸದರ್ನ್ ಆಸ್ಕಿಲೇಷನ್ ಅನ್ಬೇಡ, ಅಂದರೆ ಪೆಸಿಫಿಕ್ ಮಹಾಸಮುದ್ರದಲ್ಲಿ ಇದು ಪ್ರಕೃತಿಯ ಒಂದು ಇದು. ಈಗ ಮನುಷ್ಯಾಂತರ ಹುಟ್ಟಿದ ಮೇಲೆ ಯಾವಾಗ ಒಂದ್ಸಲ ಜ್ವರ ಬರಲೇಬೇಕು. ಸೊ ಅದೇ ರೀತಿಯಲ್ಲಿ ಏನಾಗ್ತದೆ, ನೀರಿನ ಉಷ್ಣಾಂಶಗಳು ಜಾಸ್ತಿ ಆದಾಗ ಪ್ರಕೃತಿಯಲ್ಲಿ ಏನಾದರೆ ಉಷ್ಣಾಂಶ, ಗಾಳಿ ಇದೆಲ್ಲ ಬಂದು ಪ್ರಕೃತಿಯಲ್ಲಿ ಒಂದಕ್ಕೊಂದು ಲಿಂಕ್ ಇದೆ. ಇದು ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ, ಮಳೆ ತರುವಂಥ ಗಾಳಿ ಇದೆಯಲ್ಲ, ಮೋಡಗಳನ್ನ ಕರ್ಕೊಂಡು ಬರುವಂಥ ಗಾಳಿ, ಅದೇನಾಗುತ್ತೆ ದಿಕ್ ತಪ್ಪೋಗುತ್ತೆ. ಈ ಕಡೆ ಹಿಂಗೆ ಹೋಗೋ ಬದಲು ಇವಾಗ ಏರೋಪ್ಲೇನ್ ಅಷ್ಟೇ ಹಿಂಗೆ ಹೋಗ್ತಾ ಇದೆ, ಫುಲ್ಲು ಗಾಳಿ ಮಳೆ ಬೀಳ್ತಾರೆ, ಏನಾಗುತ್ತೆ ಈ ಏರ್ಪೋರ್ಟಲ್ಲಿ ಲ್ಯಾಂಡಿಂಗ್ ಬದಲು ಬೇರೆ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗುತ್ತೆ. ಆ ಮೋಡಗಳಷ್ಟೇ ಏರೋಪ್ಲೇನ್ ಥರ ಗಾಳಿಗಳ ಜೊತೆಲಿ ಬರ್ತಾ ಇರುತ್ತೆ. ಏನಾಗುತ್ತೆ, ಇಲ್ಲಿ ಉಷ್ಣಾಂಶದ ಗಾಳಿಗಳಂತ ಅದು ಮೋಡ ಪ್ರಕೃತಿಯಲ್ಲಿ ನಾವು ತರೋಕ್ಕಾಗಲ್ಲ, ಅದನ್ನ ಹೇಳ್ಕೊಂಡು ಬರೋಕ್ಕಾಗಲ್ಲ. ಅದೇನಾಗುತ್ತೆ, ದಿಕ್ಕು ತಪ್ಪಿ ಇಲ್ಲಿ ಕೊಡುವಂಥ ಮಳೆನೇನಾಗುತ್ತೆ ಅದನ್ನ ತಗೊಂಡೋಗಿ ಬೇರೆ ಕಡೆಗೆ ಮೋಡನ ಕಳಿಸ್ಬಿಡುತ್ತೆ. ಅವಾಗ ಎಲ್ಲಿ ಅದು ದಿಕ್ಕು ತಪ್ಪು, ಆ ತಿಂಗಳಲ್ಲಿ ಅಲ್ಲಿ ಬರಬೇಕಿತ್ತು ಮೋಡ, ಆಗಸ್ಟಲ್ಲಿ ನಮಗೆ ಬೆಂಗಳೂರಲ್ಲಿ ಮಳೆ ಬೀಳಬೇಕು. ಇವಾಗ ಅಲ್ಲಿ ಮೋಡನೇ ಬಂದಿಲ್ಲ ಅಂತಂದರೆ ಏನಾಗ್ತದೆ, ಇವಾಗ ಇಂಡಿಯಾದಲ್ಲಿ ನಾರ್ತ್ ಈಸ್ಟ್, ಅಸ್ಸಾಮು, ಚಿರಾಪುಂಜಿ, ಮೇಘಾಲಯ ಆ ಕಡೆಗೆ ಏನೂ ತೊಂದರೆ ಇಲ್ಲ. ಅದು ಬಿಟ್ಟು ಬೇರೆ ಈ ಕಡೆ ಎಲ್ಲ ಬಂದು ಏನಾಗ್ತದೆ, ಮಳೆ ಬೀಳುವಂಥ ಇದು ಕಡಿಮೆ ಆಗ್ತಾಯಿದೆ. ಈಗ ಸಾಹೇಬ್ರು ಹೇಳೋದಾಗೆ ನೋಡಿ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಎ ಗ್ಯಾಂಬಲ್ ವಿತ್ ದ ಮಾನ್ಸೂನ್ ಅಂತ. ಅಂದರೆ ಮಳೆ ಜೊತೆಯಲ್ಲಿ ಜೂಜಾಡೋದು. ಮಳೆ ಬಂದರೆ ಇವತ್ತಿಗೂ ನೋಡಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ನೀರಾವರಿ ಇನ್ನೂ ಡೆವಲಪ್ ಆಗಿಲ್ಲ. ಮಳೆ ಬಂದ್ರೇ ರೈತನಿಗೆ. ಇಲ್ಲವರೆ ನೋಡಿ, ಅದು BJP ಡೆಲ್ಲಿಯಲ್ಲಿ CM ರೇಖಾ ಗುಪ್ತಾ ಏನು ಹೇಳಿದ್ರು ಗೊತ್ತಾ, ನೀರು ಕಳಿಸ್ತಾ ಇದ್ವಿ, ಎವಾಪ್ರೇಟ್ ಆಗ್ಬಿಡ್ತಲ್ಲ. ಕುಡಿಯಕ್ಕೆ ನೀರ್ರಿ, ನೀರು ಯಾಕೆ ಇದು ಮಾಡಿಲ್ಲ ಅಂದ್ರೆ ನಾವು ಕಳಿಸ್ತಾ ಇದ್ವಿ ನೀರು, ಏನಾಯ್ತು ಎಲ್ಲ ಆವಿ ಆಗ್ಬಿಟ್ಟು ಹೊಂಟೋಗ್ಬಿಡುತ್ತೆ ಅಂತೇಳಿ ಹಂಗೆ ಹೇಳೋರು. ಇವಾಗ ನಾಳೆ ದಿನ ಇಷ್ಟೊಂದು ರೈತರಿಗೆ ಏನು ನೀರು ಅಲ್ಲಿ ಟ್ಯಾಂಕರಲ್ಲಿ ತಂದು ತುಂಬಿಸೋಕ್ಕಾಗುತ್ತಾ? ನಮ್ಮ ರಾಜ್ಯದಾಗಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇವಾಗ ಇವರು ಸಾಹೇಬ್ರು ಹೇಳಿದ್ರು, ಇವಾಗ ಎಲ್ಲ ಇಲಾಖೆಗಳು ಕೈ ಜೋಡಿಸ್ಬೇಕಂತೇಳಿ. ಫಸ್ಟ್ ಆಫ್ ಆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಇದೆಯಾ ನೋಡಿ, ನಮ್ಮ ಬೆಂಗಳೂರೇ ತಗೊಳ್ರಿ, ಒಂಚೂರು ಮಳೆ ಬಿದ್ದಿದ ತಕ್ಷಣ ಆ್ಯಕ್ಚುಲಿ ಪ್ರಕೃತಿಯಲ್ಲಿ ಈಗ ನಮ್ಮ ಸಿಲ್ಕ್ ಬೋರ್ಡೇ ತಗೊಳ್ಳಿ, ಅಲ್ಲಿ ಒಂಚೂರು ಮಳೆ ಬಿದ್ದಿದ ತಕ್ಷಣ ಏನಾಯಿತು, ಫುಲ್ ರಸ್ತೆ ಎಲ್ಲ ನದಿ ಆಗ್ಬಿಡ್ತು. ಆ ನೀರು ಎಲ್ಲಿಗೆ ಹೋಗ್ಬೇಕಿತ್ತು ಗೊತ್ತುಂಟಾ? ಒಂದು ಕೆರೆಗೆ ಹೋಗ್ಬೇಕಿತ್ತು. ಆಗ ಏನಾಗ್ತಿತ್ತು, ಅಲ್ಲಿ ಇದರಲ್ಲಿ ಮಡಿವಾಳ ಕೆರೆ ಇತ್ತು, ಈ ಕಡೆ BTM ಲೇಔಟ್ ಕೆರೆ ಇತ್ತು, ಆ ಕಡೆ ಇದು ಏನು ತಾವರೆಕೆರೆ ಕೆರೆಗಳಿತ್ತು. ಕೆಂಪೇಗೌಡರ ಕಾಲದಿಂದ ಎಲ್ಲ ನೀರುಗಳು ಹರಿಯೋದು ಹೆಂಗೆ, ಮೇಲಿಂದ ಕೆಳಗಡೆ, ಮತ್ತೆ ಪ್ರಕೃತಿಯಲ್ಲಿ ನೀರು ಭೂಮಿ ಒಳಗೆ ಹೋಗ್ಬೇಕು, ಅಂತರ್ಜಲ ಸಂರಕ್ಷಣೆ ಅಂತಿದೆ. ಈಗ ಏನಾಗ್ತಿದೆ, ಎಲ್ಲ ವೈಟ್ ಟಾಪಿಂಗ್ಗಳು ಹಾಕ್ಬಿಟ್ಟು ನೀರು ಒಳಗೆ ಹೋಗ್ತಾ ಇಲ್ಲ. ಇವಾಗ ಹಳೆ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ನೆಕ್ಸ್ಟು ಇದು ಮಾಡಕ್ಕೆ ಅಂದ್ಬಿಟ್ಟು ಸ್ವಲ್ಪ ಭತ್ತಗಳನ್ನೆಲ್ಲ ತೆಗೆದಿಡ್ತಾ ಇದ್ರು, ಸೇವ್ ಮಾಡ್ತಾರೆ. ನೀರು ಸಹ ಹಾಗೆ ಮಳೆ ಬಂದಾಗ ಭೂಮಿ ಒಳಕ್ಕೆ ನೀರು ಹೋದಂದರೆ ರೈತರಿಗೂ ಸ್ವಲ್ಪ ಬಾವಿಯಲ್ಲಿ ಅಲ್ಲಿ ಸ್ವಲ್ಪ ನೀರು ಸಿಗುತ್ತೆ. ಇವಾಗ ಸರ್ಕಾರ ಬಂದು ಎಲ್ಲ ವೈಟ್ ಟ್ಯಾಪಿಂಗ್ ದುಡ್ಡುಗಳು ಲೂಟಿ ಮಾಡೋಕ್ಕೆ ಏನು ಇಷ್ಟಿಷ್ಟಪ್ಪ ವೈಟ್ ಟ್ಯಾಪಿಂಗ್ ಮಾಡಿಬಿಟ್ಟು ಅದಕ್ಕೆ ಅಂತರ್ಜಲ ಒಳಗಡೆ ನೀರು ಹೋಗೋಕ್ಕಾಗ್ತಾ ಇಲ್ಲ. ಅಂತರ್ಜಲ ಸಂರಕ್ಷಣಾ ನಿಗಮ ಇದೆ, ಏನು ಮಣ್ಣು ತಿಂತಾ ಇದ್ದಾರೆ ಅವರು. ಇವಾಗ ನೀರಿಂದು ಪ್ರಾಬ್ಲಮ್ ಆಯ್ತಂದ ಅಂದರೆ ರೈತರದ್ದು ಒಂದು ಇದು, ಮತ್ತೆ ಸಿಟಿಯಲ್ಲಿ ಕುಡಿಯೋಕ್ಕೆ ಬಿಡೋಕ್ಕೆಲ್ಲ ನೀರಿರಲಿ. ಸರ್, ಈಗ ನೀವಾಗಲೇ ಹೇಳ್ರಿ ಸಮುದ್ರದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ ನೀರಲ್ಲಿ ಅಂತ. ಈ ಉಷ್ಣಾಂಶ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂದ್ರೆ ಇದು ಇನ್ ರಿಟರ್ನ್ ಮನುಷ್ಯನ ಜಾಸ್ತಿ ಆಕ್ಟಿವಿಟೀಸ್ ಅಲ್ಲ. ಇದು ನೋಡಿ, ಪ್ರಕೃತಿಯಲ್ಲಿ ಆಮ್ಲಜನಕ ಕಡಿಮೆ ಆಗ್ತಾ ಇದೆ. ನೋಡಿ, ಪ್ರಕೃತಿಯಲ್ಲಿ ಫಸ್ಟು ಇವಾಗ ನೀವೇ ನೋಡಬೇಕು, ಶ್ರೀರಾಮಚಂದ್ರ ಅವರು ಅಯೋಧ್ಯೆಯಿಂದ ಲಂಕಾಗೆ ಬಂದಾಗ ಇಡೀ ಕಾಡು ಜೊತೆಲೆ ಬಂದರು, ನಗರ ಜೊತೆಲೆ ಎಲ್ಲೂ ಬಂದಿಲ್ಲ. ಅಂದರೆ ಎಲ್ಲ ಅರಣ್ಯಗಳಿತ್ತು. ಕಾಡು ಪ್ರಕೃತಿನ ನಾವು ಉಳಿಸ್ಕೊಂಡ್ರೆ ಏನಾಗುತ್ತೆ, ತಂಪಿರುತ್ತೆ. ಇವಾಗೂ ನೋಡಿ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತಾರೆ. ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂದರೆ ಎಲ್ಲಿ ಮರಗಳಿಲ್ವೋ ಅಲ್ಲೇನಾಗುತ್ತೆ, ಉಷ್ಣಾಂಶ ಜಾಸ್ತಿ ಆಗುತ್ತೆ. ಇವಾಗ ಹೆಂಗೆ ಇದಾಗ್ತಾ ಇದೆ ಅದೇ ಥರನೇ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಪ್ರಕೃತಿದು ಎಲ್ಲ ಉಲ್ಟಾ ಪುಲ್ಟಾ ಆಗುತ್ತೆ.
ಪ್ರಕೃತಿ ಕಾಡು ಇದು ಒಂದು ದೇವರು ಪ್ರಕೃತಿಯಲ್ಲಿ ಗಿಡ ಮರನ ಬೆಳೆಸಿರೋದು ಒಂದು ಇದಕ್ಕೋಸ್ಕರ. ಇವಾಗ ಏನಾಗ್ತಾ ಇದೆ, ಕೋರ್ಟ್ ಆಗಲಿ ಜನರು ಡೆವಲಪ್ಮೆಂಟ್ಗೆ ಕಾಡನ್ನ ಇದು ಮಾಡಿದೆ, ಎಲ್ಲ ಮಾಡ್ತಾ ಕಡಿತಾ ಹೋದಂದ್ರೆ ನೋಡಿ, ಒಂದು ಟಿ ವಿ ಅನ್ನೋದು ಇದೆ, ಮೊಬೈಲ್ ಫೋನ್ ರೀ. ಈ ಮೊಬೈಲ್ ಫೋನು ಒಂದೊಂದು ಇದು ಎಂಜಿನಿಯರ್ ಒಂದು ಡಿಸೈನ್ಗೆ ಮಾಡಿದ್ದಾರೆ. ಇದು ಯಾಕೆ ಅದು ಯಾಕೆ ಅಂದ್ರೆ ನಾನು ಒಂದೊಂದೇ ಕಿತ್ತು ಬಿಸಾಕ್ತಾ ಇದ್ದಾರೆ. ಮೊಬೈಲ್ ವರ್ಕ್ ಆಗುತ್ತಾ? ಪ್ರಕೃತಿನೂ ಅಷ್ಟೇ. ನಾವು ಪ್ರಕೃತಿ ಜೊತೆಯಲ್ಲಿ ಇವಾಗ ಏನಾಗ್ತಿದೆ, ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಓಕೆ ಎಕೋಸೆಂಟ್ರಿಕ್ ಅಂದರೆ ಪರಿಸರ ಜೊತೆಯಲ್ಲಿ ಹೋಗುವಂಥ ತೀರ್ಪುಗಳು ಕೊಡ್ತಾ ಇಲ್ಲ. ಆಂಥ್ರೋಪೋಸೆಂಟ್ರಿಕ್ ಅಂತಾರೆ, ಮನುಷ್ಯರು ಮೊದಲು ಅಂದರೆ ಮಾನವನಿಗೋಸ್ಕರ ಏನು ಬೇಕಾದ್ರೂ ಮಾಡು, ಇರೋ ಬರೋ ಗಿಡ ಮರ ಎಲ್ಲ ಕಿತ್ತಾಕು, ಪ್ರಾಣಿಗಳನ್ನ ಸರ್ವಸ್ವ. ಆವಾಗ ಏನಾಗ್ತದೆ, ಪ್ರಕೃತಿ ಉಲ್ಟಾ ಹೊಡಿತೆ. ಕಲಿಯುಗ ಕಾಲ ಇದು, ಅಂತ್ಯಕಾಲ. ಇದೆಲ್ಲ ಬಂದು ಸ್ಟಾರ್ಟಿಂಗ್ ಅಷ್ಟೇ, ಸೈಡ್ ಎಫೆಕ್ಟ್ ಇದು ಕಮ್ಮಿಂಗ್ ಬರುತ್ತದೆ ಅಂತೇಳಿ. ಪ್ರಕೃತಿಯಲ್ಲಿ ಪ್ರಕೃತಿ ಜೊತೆಲಿ ಆಟ ಆಡದೆ ಅಂದ್ರೆ ಎಲ್ಲರೂ ಸರ್ವನಾಶ. ಟ್ರೇಲರ್ ಅಂತ ಹೇಳ್ತಿದ್ದೀರಾ ಹಾಗಾದ್ರೆ? ಹೌದು, ಇದೆಲ್ಲ ನೋಡಿ ಎಲ್ಲ ಇದಾಗ್ತಾ ಇರೋದೇನು, ಹೀಟ್ ಹೆಂಗೆ ಇದಾಗ್ತಾ ಇರೋದು, ಮರ ಇಲ್ಲ ರೀ, ಗಿಡ ಮರ ಎಲ್ಲ ಇದು ಮಾಡಿಕ್ಕೆ ಏನಾಗಿತ್ತು, ಗ್ಲೋಬಲ್ ವಾರ್ಮಿಂಗ್ ಶುರುವಾಗಿದೆ. ಗ್ಲೋಬಲ್ ವಾರ್ಮಿಂಗ್ ಇಟ್ಸ್ ರಿಯಲ್. ಓಕೆ, ಎಲ್ಲ ಕಡೆ ಇದಾಗ್ತಾ ಇದೆ. ನಾವು ಇಲ್ಲಿ ಎಲ್ಲ ಕಡೆ ಹೇಳ್ತೀವಿ, ಬಟ್ ಅದು ಯಾರಿಗೆ ಎಫೆಕ್ಟ್ ಆಗ್ತದೆ? ಸೌಕಾರಿಗಲ್ಲ. ಸೌಕಾರಿಗೆ ಹೆಂಗೋ ಟ್ಯಾಂಕರಲ್ಲಿ ದುಡ್ಡು ಕೊಟ್ಟು ಹೇಳ್ತಾರೆ, ಬಡವರಿಗೆ ನಾಳೆ ದಿನ ಇವರು ಸಾಹೇಬ್ರು ಹೇಳಿದಾಗ ರೈತರಿಗೆ ನಾಳೆ ದಿನ ಮಳೆ ಇಲ್ಲ ಅಂದರೆ ಎಲ್ರಿ ಇದೆ ಇನ್ಶೂರೆನ್ಸು, ಕ್ರಾಪ್ ಇನ್ಶೂರೆನ್ಸ್ ಇದೆ. ಏನು ಎಷ್ಟು ಜನಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಬರ್ತದೆ? ಇವಾಗ ಬೆಳೆಗೆ ನೋಡಿ, ಲಾಸ್ಟ್ ಟೈಮ್ ನೋಡಿ, ಇಷ್ಟು ಬೆಳೆಗೆ ಮಿನಿಮಮ್ ಪರ್ಚೇಸ್ ಸಪೋರ್ಟ್ ಪ್ರೈಸ್ ಅಂತಿದೆ, ರಾಜ್ಯ ಸರ್ಕಾರ ಕೊಡ್ತಾ ಇದೆಯಾ? ಎಷ್ಟೋ ಜನ ಗಿಮೋಟೋ ಬೆಳೆಸ್ತಾರೆ ರೀ, ಅದು ಅವತ್ತೇ ಸೇಲ್ ಆದ್ರೇ, ಇಲ್ದರೆ ಅದೆಲ್ಲ ಪೆರಿಷಬಲ್ ಗೂಡ್ಸು. ಇವಾಗೂ ಅವ್ರಿಗೆ ಗೋಡನ್ಗಳು, ಕೋಲ್ಡ್ ಸ್ಟೋರೇಜ್ಗಳಿಲ್ಲ. ಅಂಥದ್ರಲ್ಲಿ ಬೆಳೆದಿರೋ ಫಸಲ್ಗೆ ರೇಟ್ ಇಲ್ಲ ಅಂದರೆ ಇನ್ನೂ ಬೆಳೆಯುವಂಥ ಫಸಲ್ಗೆ ಏನ್ರಿ ಗ್ಯಾರಂಟಿ? ಹೌದು ಖಂಡಿತ ಸರ್. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನೊಬ್ರು ಗೆಸ್ಟ್ ಕೂಡ ಝೂಮಲ್ಲಿ ಜಾಯ್ನ್ ಆಗಿದ್ದಾರೆ, ಹವಾಮಾನ ತಜ್ಞರು CS ಪಾಟೀಲ್. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮಾತಾಡೋಣ ಅವ್ರ ಜೊತೆ. ಹಾಗೆ ಸರ್, ಈಗ ಲಕ್ಷ್ಮಣ್ ಸರ್ ಹೇಳಿದ್ರು ಗ್ಯಾಂಬ್ಲಿಂಗ್ ವಿತ್ ದ ಮಾನ್ಸೂನ್ ಅಂತ, ಅಂದರೆ ರೈತರ ಬದುಕು. ಹೀಗಾಗಿ ಈಗ ಯಾವುದಾದ್ರೂ ಒಂದು ಬೆಳೆನ ಬೆಳಿಬೇಕು ಅಂತ ಅಂದರೂ ಮಳೆ ಬೇಕು, ಜೊತೆಗೆ ಆ ಮಳೆ ಆ ಕರೆಕ್ಟ್ ಟೈಮಿಗೆ ಬರಬೇಕು. ಅದಾದಮೇಲೆ ಬೆಳೆ ಬಂದು ನಿಂತಿರುತ್ತೆ, ಆ ಟೈಮಲ್ಲಿ ಮಳೆ ಬಂದರೆ ಪೂರ್ತಿ ಎಲ್ಲ ನಾಶ ಆಗಿ ಹೋಗುತ್ತೆ. ಸೊ ಡಿಪೆಂಡೆನ್ಸಿ ಆಫ್ ರೈನ್ ರೈತರ ಜೀವನದಲ್ಲಿ ಎಷ್ಟಿರುತ್ತೆ? ಇಲ್ಲ, ಎಲ್ಲರ ಜೀವನಕ್ಕಿಂತ ಅತಿ ಕಷ್ಟದಲ್ಲಿ ಬದುಕ್ತಾ ಇರ್ತಕ್ಕಂಥ ಯಾವ್ದಾದ್ರು ಜೀವ ಇದ್ರೆ ಅದು ರೈತರು, ರೈತಾಪಿ ವರ್ಗದವರು. ನಾವು ನೋಡೋದಾದ್ರೆ ಬೆಳಿಗ್ಗೆ ಎದ್ರೆ ಪೇಪರ್ನಲ್ಲಿ ರೈತರ ಆತ್ಮಹತ್ಯೆ ಅಂತಕ್ಕಂಥ ಸುದ್ದಿಗಳು ಇವತ್ತರೆಗೂ ನಿಲ್ಲ. ಇದು ದೊಡ್ಡ ದುರಂತ. ಯಾತಕ್ಕೋಸ್ಕರ ಈ ಥರ ಪರಿಸ್ಥಿತಿ ಆಗ್ತದೆ ಅಂತಂದ್ರೆ, ರಾಜ್ಯದಲ್ಲಿ ಬೇಜವಾಬ್ದಾರಿ ಅಂದರೆ ರೈತರ ಪರವಾಗಿ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರಗಳು ಅಥವಾ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರುಗಳ ಆಡಳಿತದಿಂದ ಇದು ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಯಾವುದೋ ಒಂದು ಸಮಸ್ಯೆ ಬರ್ತಾ ಇದೆ ಅಂತಕ್ಕಂಥದ್ದಾದ್ರೆ ಸೊ ಮುಂದೆನೇ ಇದು ಇಲಾಖೆಗಳು ಯಾಕೆ ಎಚ್ಚೆತ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಬಹಳ ಪ್ರಶ್ನೆ ಮೇಡಮ್. ಇದು ಇಲಾಖೆಯ ವೈಫಲ್ಯ. ಕೃಷಿ ಸಚಿವಾಲಯ ಇದೆ, ಕೃಷಿ ಸಚಿವರು ಇದ್ದಾರೆ, ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳು ಕೆಲಸ ಮಾಡ್ತಾ ಇರೋದೇ ನಿಜ ಆಗೋದಾದ್ರೆ ರೈತರ ಆತ್ಮಹತ್ಯೆ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ನಮ್ದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಕೃಷಿಕರ ಆತ್ಮಹತ್ಯೆ ನಿಲ್ತಾ ಇಲ್ಲ ಅನ್ನೋದಾದ್ರೆ ಇದು ಬಹಳ ಒಂದು ಕಾರಣ. ಇವತ್ತು ರಸಗೊಬ್ಬರಗಳ ಅಭಾವ, ರಸಗೊಬ್ಬರಗಳಿಗೆ ಎಷ್ಟು ಲಕ್ಷ ಟನ್ ಇವತ್ತಿನ ದಿನ ನಮಗೆ ರಾಜ್ಯಕ್ಕೆ ಅವಶ್ಯಕತೆ ಇದೆ, ಆದ್ರೂ ಸಮೇತ ಇವತ್ತಿನ ದಿನ ವ್ಯವಸಾಯ ಎಲ್ಲೂ ನಿಲ್ಸಿಲ್ಲ ರೈತರು. ಸೊ ಇದನ್ನೇ ಅಡ್ವಾಂಟೇಜ್ ತಗೊಂಡು ರೈತರು ಯಾವುದೇ ರೀತಿಯಲ್ಲಿ ಬದುಕಳ್ತಾರೆ ಅಂತಕ್ಕಂಥ ಒಂದು ಅಸಡ್ಡೆತನ ತೋರಿಸ್ಕೊಂಡು ರಾಜಕಾರಣಿಗಳು ನಿರ್ಲಕ್ಷ್ಯ ಮಾಡಿದ್ರೆ ಬಹಳ ತಪ್ಪಾಗ್ತದೆ. ಇವತ್ತು ಎಲ್ಲಿನೋ ಅಂತಕ್ಕಂಥದ್ದು ಬರ್ತಾ ಇದೆ. ಮುಂಬರ್ತಾ ದಿನಗಳಲ್ಲಿ ರೈತರು ಯಾವ ರೀತಿ ಇರಬೇಕು ಅಂತಕ್ಕಂಥದ್ರಲ್ಲಿ ನೀವು ನೋಡೋದಾದ್ರೆ ಎಷ್ಟೋ ಜಿಲ್ಲೆಗಳಲ್ಲಿ ರೈತರಿಗೆ ಇದರ ಮಾಹಿತಿನೇ ಇಲ್ಲ, ಈ ತರದೊಂದು ಪ್ರಕ್ರಿಯೆ ಆಗ್ತಾ ಇದೆ. ಇದು ಸಮುದ್ರದ ಮೇಲ್ಗಡೆ ಆಗ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ನಮಗೆ ಇದರಿಂದ ಯಾವ ರೀತಿ ತೊಂದರೆ ಆಗ್ತದೆ ಅಂತಕ್ಕಂಥ ಮಾಹಿತಿ ಇಲ್ಲ. ರೈತರು ಯಥಾ ಪ್ರಕಾರವಾಗಿ ಏನೋ ಇವತ್ತು ಮಾನ್ಸೂನ್ ಬರ್ತಿದೆ, ಇನ್ನೇನು ಮುಂಗಾರು ಆರಂಭ ಆಗ್ತಾ ಇದೆ, ನಾವು ಯಾವ ರೀತಿಯಲ್ಲಿ ಬೆಳೆಗಳು ಬೆಳ್ಕೊಬೇಕು, ಅದನ್ನ ಏನು ಮಾಡಬೇಕು, ಅವ್ರು ಯಥಾ ಪ್ರಕಾರವಾಗಿ ಅದರ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಒಂದು ವೇಳೆ ಏಕಾಏಕಿ ಪ್ರಕ್ರಿಯೆ ಏನಾದರೂ ನಮ್ಮ ರಾಜ್ಯದಲ್ಲಿ ಆದ್ರೆ ರೈತ ಬೆಳೆದಿರ್ತಕ್ಕಂಥ ಅದಷ್ಟು ಬೆಳೆಗೆ ಯಾರು ಹೊಣೆ ಆಗ್ತಾರೆ, ಅವ್ರ ಕುಟುಂಬಗಳಿಗೆ ಯಾರು ಹೊಣೆ ಆಗ್ತಾರೆ, ಅದರಿಂದ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ಇದ್ರ ಯಾವ್ದ್ರ ಬಗ್ಗೆನೂ ಮಾಹಿತಿನೇ ಇಲ್ಲ. ಈಗಾಗಲೇ ಏನು ಈ ತರದೊಂದು ನಿಮ್ ಚಾನಲ್ ಮುಖಾಂತರವಾಗಿ ಒಂದು ಒಳ್ಳೆ ಸುದ್ದಿ ಮಾಡಿದ್ರೆ ಇದನ್ನ ನೋಡ್ತಿರ್ತಕ್ಕಂಥ ರೈತರಿಗೆ ಒಂದಷ್ಟು ಜನ ಮಾಹಿತಿ ಸಿಗ್ತದೆ, ಸಂಬಂಧಪಟ್ಟಂತ ಕೃಷಿ ಇಲಾಖೆಗಳಿಗೆ ಅವರೇ ಹೋಗಿ ಮಾಹಿತಿ ತಗೊಳ್ತಕ್ಕಂಥ ಕೆಲಸ ಆಗ್ತದೆ. ಆದ್ರೆ ರಾಜ್ಯದಲ್ಲಿ 224 ತಾಲೂಕುಗಳಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆ ಏನ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದಾರೆ, ಎಷ್ಟು ಜನ ಸಚಿವರು ಇವತ್ತಿನ ದಿನ ಕ್ಷೇತ್ರದಲ್ಲಿ ಶಾಸಕರು ಅವ್ರಿಗೆ ಸಂಬಂಧಪಟ್ಟಂತ ರೈತರಿಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಬಹಳ ಗಂಭೀರ. ತುರ್ತು ಪರಿಸ್ಥಿತಿನಲ್ಲಿ ಎಲ್ಲಾ ಇಲಾಖೆಗಳು ಒಂದ್ ಕಡೆ ಸೇರ್ಬಿಟ್ಟು ಮೀಟಿಂಗ್ ಮಾಡ್ಬಿಟ್ರೆ ಆಗೋದಿಲ್ಲ ಮೇಡಮ್. ಪರಿಸ್ಥಿತಿ ಬರೋದಕ್ಕಿಂತ ಮುಂಚಿತವಾಗಿ ನಾವು ಏನ್ ಕ್ರಮ ತಗೊಳ್ತೀವಿ ಬಹಳ ಮುಖ್ಯ ಆಗ್ತದೆ. ಆ ಕಾರಣ ರೈತರು ಈಗ ಏನು ಇದರಿಂದ ಏನು ನಾವು ನೋಡೋದಾದ್ರೆ ಈ ಒಂದು
ಏನು ಎಲ್ಲಿನೋದಿಂದ ವೈರಸ್ನಿಂದ ಏನು ತೊಂದರೆ ಆಗುತ್ತೆ ಅನ್ನೋದಾದ್ರೆ ಬಿತ್ತನೆ ವಿಳಂಬ ಆಗ್ಬೋದು, ಮತ್ತೆ ನೀರಿನ ಅಭಾವ ಉಂಟಾಗ್ಬೋದು. ಈ ಒಂದು ಎಲ್ಲ ಕಾರಣಗಳಿಂದ ರೈತರಿಗೆ ತೊಂದರೆ ಆಗ್ತದೆ. ಆ ಕಾರಣ ರೈತರು ಇದನ್ನೆಲ್ಲ ಎಚ್ಚೆತ್ಕೊಂಡು ಬಿತ್ತನೆಯನ್ನ ನೋಡ್ಕೊಂಡು ಈ ಒಂದು ಪ್ರಕ್ರಿಯೆಗಳು ಯಾವಾಗ ಆರಂಭ ಆಗುತ್ತೆ ಅಥವಾ ಆರಂಭ ಆಗೋದಿಲ್ವಾ, 197 ಜಿಲ್ಲೆಗಳಲ್ಲಿ ನಮ್ದೇನಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ನೋಡ್ಕೊಂಡು ವ್ಯವಸಾಯ ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ನಮ್ಮಮ್ಮ ಇದು. ಎಸ್, ಇನ್ನು ಅರುಣ್ ಸರ್, ಈಗ ಕರ್ನಾಟಕಕ್ಕೆ ಅಂದ್ರೆ ಭಾರತಕ್ಕೆ ಎಫೆಕ್ಟ್ ಅಂತ ಹೇಳಿದ್ದಾರೆ, ಅದರಲ್ಲೂ ನಮ್ಮ ರಾಜ್ಯಕ್ಕೆ ಕರ್ನಾಟಕಕ್ಕೆ ಎಲ್ ನೀನೋ ಎಫೆಕ್ಟ್ ಯಾವ ರೀತಿ ಇರುತ್ತೆ ನೋಡಿ? ಇದು ಇನ್ನೊಂದು ಹೇಳ್ಬಿಡ್ತೀನಿ. ಈಗ ಸರ್ ಹೇಳಿದಾಗೆ ಕೃಷಿ ಒಂದು ಸೈಡು, ನಮ್ಮ ಭಾರತದ ಓಕೆ, ಕೃಷಿ ಮತ್ತು ಹೈನುಗಾರಿಕೆ ಒಂದು ನಾಣ್ಯದ ಎರಡು ಮುಖಗಳು. ಕೃಷಿ ಜೊತೆಯಲ್ಲಿ ಇನ್ನೊಂದು ಸುಮಾರು ಜನ ಇವಾಗ ಹೈನುಗಾರಿಕೆ ಮಾಡುವವರು ರೈತರೇ, ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಮಳೆ ಬಂದಿಲ್ಲ ಅಂದರೆ ಬೆಳೆ ಅಲ್ಲಿ ಏನೋ ಸೊಪ್ಪಿಗೆ, ಇವಾಗ ರೈತರೆಲ್ಲ ಏನು ಮಾಡ್ತಾರೆ, ಕುರಿ ಸಾಕೋರು, ಎಮ್ಮೆ ಸಾಕೋರು ಹಾಲಿಗೆ, ಓಕೆ, ಎಲ್ಲರೂ ಕುರುಬರು ಎಲ್ಲರಿಗೆ ಹಾಕ್ಲಿ, ಓಕೆ, ಮೊದಲೇನು ಬೆಳಗ್ಗೆ ಎಲ್ಲ ಮೇಯಿಸ್ಕೊಂಡು ಹೋಗೋರು ಕುರಿನೆಲ್ಲ, ಅದು ಆರಾಮಾಗಿ ಅಲ್ಲಿ ಇಲ್ಲಿ ಬೆಳೆದಿರೋದನ್ನೆಲ್ಲ ತಿನ್ಕೊಂಡು ಸಂಜೆ ತಗೊಂಡು ಬರೋರು, ಅವ್ರಿಗೇನು 5 ಪೈಸೆ ಖರ್ಚಿರಲಿಲ್ಲ. ಏನು ಇವಾಗ ಮಳೆ ಬಂದಿಲ್ಲ ಅಂದ್ರೆ ಹಸಿರೇ ಉಸಿರು. ಆ ಹಸಿರೇ ಇಲ್ಲ ಅಂತಂದ್ರೆ ಪ್ರಾಣಿಗಳಿಗೆ ಎಲ್ಲಿದೆ ಆಹಾರ? ಮತ್ತೆ ಇವ್ರೇನಾದ್ರೂ ಕಾಸು ಕೊಟ್ಟು ತಂದಂದ್ರೆ ಎಲ್ಲಿದೆ ದುಡ್ಡು? ಮತ್ತೆ ಪ್ರಾಣಿಗಳಿಗೆ ನೀರು ಬೇಕು, ಆಹಾರ ಬೇಕು. ಅವಾಗ ಇದು ಇವಾಗೇ ನೋಡಿ, ಅದು ಪ್ರಾಣಿ ಸತ್ತೋದ್ರೆ ಇರುವರ ಇನ್ಶೂರೆನ್ಸ್ ಹೋಗಿದೆ. ಸರ್ಕಾರದಿಂದ ಹೈನುಗಾರಿಕೆಗೆ ಫ್ರೀ ಹಸುಗಳು ಕೊಡ್ತಾ ಇದ್ರು, ಏನೂ ಇದಿಲ್ಲ ರೀ. ಇವಾಗೂ ಹೈನುಗಾರಿಕೆ ನೋಡಿ, ಇದು ಈ ಸಲ ಸಮ್ಮರಲ್ಲೇ ಭಾರತ ಪ್ರಾಣಿ ಕಲ್ಯಾಣ ಮಂಡಳಿಯವರು ಪ್ರಾಣಿಗಳಿಗೆಲ್ಲ ರೋಡಲ್ಲೆಲ್ಲ ನೀರಿಡ್ಬೇಕಂತೇಳಿ ಪಶುಸಂಗೋಪನೆ ಡೈರೆಕ್ಟ್ರಿಗೆ ಸಹ ಇದು ಆಗಿದೆ, ಲೋಕಲ್ ಅಥಾರಿಟಿಗೆಲ್ಲ ಹೋಗಿದೆ. ಒಬ್ಬರು ರೀ ಒಂದು ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ನೀರು ಹಿಡಿಯೋಕ್ಕಿಲ್ಲ. ಹಸುಗಳಿಗೆ ಆಗಲಿ, ನಾಯಿಗಳಿಗೆ, ಯಾವುದೇ ಪ್ರಾಣಿ ಪಕ್ಷಿಗಳಿಗಾಗಲಿ ನೀರಿಗೆ ಇದಿಲ್ಲ. ಅದೇ ಮಾಡಿಲ್ಲ. ಇನ್ನು ಇವರು ಎಲ್ಲ ತಾಲೂಕುಗಳಲ್ಲಿ ಎಲ್ಲ 28 ಜಿಲ್ಲೆಗಳಲ್ಲಿ ಹೋಗ್ಬಿಟ್ಟು 31 ಜಿಲ್ಲೆಗಳಲ್ಲಿ ಹೋಗ್ಬಿಟ್ಟು ಏನಾದ್ರು ಇವರು ನೀರಿಂದ ಇದು ಮಾಡ್ತಾರೆ. ಇವಾಗ ಅಲ್ಲಿ ಹೈನುಗಾರಿಕೆ ಸಹ ಎಫೆಕ್ಟ್ ಆಗುತ್ತೆ. ರೈತರು ಇಬ್ಬರು, ಒಂದು ಕೃಷಿ ಸೈಡು, ಇನ್ನೊಂದು ಕುರಿ ಮೇಕೆ ನಮ್ಮ ಕುರುಬರೆಲ್ಲ ಇರ್ತಾರೆ, ಓಕೆ, ಅವ್ರಿಗೆ ಇವಾಗ ಅವ್ರಿಗೆ ಸಹ ಎಫೆಕ್ಟ್ ಆಗ್ತದೆ. ಇಲ್ಲಿ ಬೆಳೆ ಬೆಳೆಯೋರಿಗಲ್ಲ, ಹೈನುಗಾರಿಕೆ ಅಂದರೆ ರೈತರು ಫುಲ್ ಸರ್ವನಾಶ ಆಗುವಂಥ ಒಂದು ಪರಿಸ್ಥಿತಿ ಬರ್ತದೆ. ಈ ಅಧಿಕಾರಿಗಳು ಏನು ಮಾಡ್ತಾರೆ, ಅದ್ರಲ್ಲಿ ಎಷ್ಟು ದುಡ್ಡು ನಾನು ನೋಡ್ಕೋಬೇಕಂತ ನೋಡ್ತಾರೆ, ಅದರಲ್ಲೂ ದುಡ್ಡು ಮಾಡ್ತಾರೆ. ಇವರೇನು ಇದಲ್ಲ. ಇವಾಗ ನಮ್ಮ BBMPಯಲ್ಲಿ ಡಾಗ್ ಶೆಲ್ಟರ್ ಅಂದ್ಬಿಟ್ಟು ಎಲ್ಲ ಅವ್ರು ಹೇಳಿರೋದು ಒಂದು, ಇವರು ಅಧಿಕಾರಿಗಳು ಮಾಡ್ಕೊಂಡು ಎಲ್ಲ ಲೂಟಿ ಹೊಡಿತಾ ಇದ್ದಾರೆ. SC STದು ಲ್ಯಾಂಡು, ಓಕೆ, ಅಂದರೆ ಇದು ಸೋಷಿಯಲ್ ವೆಲ್ಫೇರ್ದು ಲ್ಯಾಂಡು. ಆ ಲ್ಯಾಂಡ್ನ ಬೇರೆಯವ್ರಿಗೆ ಇದು ಮಾಡಿಕೊಂಡು ನಾಯಿಗಳಿಗೆ ಅಂತೇಳೆಲ್ಲ ಇದು ಮಾಡ್ಕೊಂಡು ಉಲ್ಟಾ ಪುಲ್ಟಾ ಮಾಡ್ತಾ ಇದ್ದಾರೆ. ಇವಾಗ ಅದೇ ರೀತಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ, ಓಕೆ. ಇವಾಗ ಅವ್ರು ಏನಾರು ಮಾಡ್ತಾರ? ಹೈನುಗಾರಿಕೆ ಅಂತೂ ಇನ್ನೂ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಪ್ರಾಣಿಗಳಿಗೆ ಊಟ ಬೇಕಲ್ಲ, 2 ದಿನ ನೀವು ಬಿಟ್ಟ ಅಂದ್ರೆ ಮತ್ತೆ ಅದಕ್ಕೆ ಊಟ ತಂದು ಹಾಕ್ಬೇಕು. ಎಲ್ಲಿಂದ ತಂದು ಹಾಕ್ತಾರೆ? ನೀವು ಹಳೆ ಕಾಲದಲ್ಲಿ ನಾವು ಫೋಟೋ ನೋಡ್ಬೇಕು, ಇದೇ ತರ ಇದು ಇಂಡಿಯಾದಲ್ಲೆಲ್ಲ ಅವಾಗ ಎಲ್ಲ ಬರಗಾಲ ಬಂದಾಗ ಪ್ರಾಣಿಗಳೆಲ್ಲ ಮೂಳೆ ಆಗ್ತಾ ಇರೋದು. ಇವಾಗ ಅದಾಗಿದೆ. ಅದಕ್ಕೆ ಯಾರೇನು ಇವರು ಅಧಿಕಾರಿಗಳು ನೋಡ್ತಾರ? ಮಾಮೂಲಿ ಒಂದು ಇದಾಕಕ್ಕೆ ಎಷ್ಟು ದುಡ್ಡು ಕೊಡ್ತೀಯ ಅಂತಾರೆ. ಅಂಥದ್ರಲ್ಲಿ ಏನು ಎಷ್ಟು ದುಡ್ಡು ಬರ್ತದೆ ಎಲ್ಲ ಮಾಡ್ತಾರೆ. ಬೀದಿ ನಾಯಿಗಳಿಗೂ ಅದು ಶೆಲ್ಟರ್ ಅಂತ ಮಾಡಿ ಒಂಚೂರು ಅಲ್ಲಿ ತೊಗೊಂಡಾಗ ಹಾಕ್ಬಿಟ್ಟೆ ಅಂದ್ರೆ ಹೆಂಗೆ ಗೊತ್ತಾ, 2 ದಿನದಲ್ಲಿ ಸಾಯೋದು ನಾಯಿಗಳು 3ನೇ ದಿನದಲ್ಲಿ ಸತ್ತೋಗ್ಬಿಡುತ್ತೆ. ನಮ್ಮ ನಾರ್ತಲ್ಲಿ ಮಾಡಿದ್ದಾರೆ ಇದೇ ಥರ. ಇವ್ರು ಏನು ಮಾಡ್ತಾರೆ, ಪ್ರಾಣಿಗಳದ್ದು ಅದು ಏನಾರು ಮಾಡ್ತಾರೆ. ಎಲ್ಲ ಪ್ರಾಣಿಗಳು ನಮಗೆ ಕೊಡಿ, ನಾವು ಅದನ್ನ ನೋಡ್ಕೊಳ್ತೀವಿ ಅಂದ್ಬಿಟ್ಟು. ಬಟ್ ಇದು ಸರ್ಕಾರ ಬಂದು ಇವಾಗ ಸಾಹೇಬ್ರು ಹೇಳೋದಾಗೆ ಎಲ್ಲ ರೈತರಿಗೆ ನಾನು ನಿಮ್ಮ ಜಿ ನ್ಯೂಸ್ ಕನ್ನಡ ಅವರಿಗೆ ತುಂಬ ಧನ್ಯವಾದ ಹೇಳಬೇಕು. ರೈತರ ಪರವಾಗಿ ಎಲ್ಲರಿಗೆ. ಯಾಕೆ ಗೊತ್ತಾ, ನೀವು ಒಂದು ಜಾಗೃತಿ ತರ್ತಾ ಇದ್ದೀರಾ. ಸರ್ಕಾರ ತಂದಿದ್ಯಾ? ಇವತ್ತು ತಂದಿಲ್ಲ ರೀ. ಎಲ್ಲ ಏನು ಮೀಡಿಯಾ ಮಾಧ್ಯಮ ಮಿತ್ರರೇ ಎಲ್ಲರೂ ಕೊಡಬೇಕಾ ಸರ್ಕಾರಕ್ಕೆ? ಅವರೇನು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರಾ? ಮಾಹಿತಿ ಕೊಡೋದಾದ್ರೆ ಇವಾಗ ರೈತರಿಗೆ ನಾಳೆ ದಿನ ಏನಾದ್ರು ಸಮಸ್ಯೆಗಳಿದೆ ಅಂದರೆ ನೋಡಿ, ಇವಾಗ ಮಳೆನೂ ನೋಡಿ, ಜಾಸ್ತಿ ಮಳೆನೂ ಬರಬಾರ್ದು, ಕಡಿಮೆನೂ ಬರಬಾರ್ದು. ಇವಾಗ ಮ್ಯಾಂಗೋ ಶವರ್ ಅಂತೀವಿ, ಮಾವಿನಕಾಯಿ ಇದು, ಓಕೆ, ಸಮ್ಮರಲ್ಲಿ ಬರುತ್ತೆ. ಅದು ಜಾಸ್ತಿ ಮಳೆ ಬಂದರೆ ಅವ್ನು ಮಾವಿನಕಾಯ್ದು ಹೂವು ಬರುತ್ತಲ್ಲ, ಎಲ್ಲ ಬಿದ್ದೋಗುತ್ತೆ, ಹೋಯ್ತು ಅಲ್ಲೇ. ಜಾಸ್ತಿನೂ ಬರಬಾರ್ದು. ಅದಕ್ಕೆ ಏನಾರು ಕಾಂಪನ್ಸೇಷನ್ ಕೊಡ್ತಾರಾ ಸರ್ಕಾರ? ಏನಿಲ್ಲ. ನೀನು ಮಾರ್ಕೆಟಿಗೆ ಎಷ್ಟು ತರ್ತೀಯ ಅಷ್ಟು ದುಡ್ಡು ತಗೊಂಡು ಹೋಗಪ್ಪ ಅಂತಾರೆ. ಅಂಥ ಪರಿಸ್ಥಿತಿಯಲ್ಲಿ ಇವಾಗ ಈ ಥರ ಆಗ್ಬಿಟ್ಟಂದ್ರೆ ಜನಸಂಖ್ಯೆ ಹೆಚ್ಚಿದೆ. ಮತ್ತು ಇನ್ನೊಂದು, ನಮಗೆ ಕುಡಿಯೋ ನೀರು ರೀ, ಬೆಂಗಳೂರು ಕಾವೇರಿ ಅಲ್ಲಿ ಇದಾದ್ರೆ BWSSB ಅವ್ರು ಎಲ್ಲಿಂದ ನೀರು ತರ್ತಾರೆ ರೀ? ಆ ಟ್ಯಾಂಕರ್ ಅವರಂತೂ ರೊಕ್ಕ ಇರೋರ್ಗೇನೆ ಏನು ಇದು ಮಾಡ್ಕೊಂಡು ಎಲ್ಲ ಹಣ ಮಾಡ್ಕೊಳ್ತಾರೆ ಅಧಿಕಾರಿಗಳು ಎಲ್ಲರೂ. ಸರ್ಕಾರ ಮಿನಿಸ್ಟರ್ಗಳು ಎಲ್ಲರೂ ದುಡ್ಡು ಮಾಡ್ಕೊಳ್ತಾರೆ. ಹೊತ್ತು ನಾಳೆ ದಿನ ಕೈ ಬಿಡೋದು ಸಾಮಾನ್ಯ ಜನರಿಗೆ ಒಂದು ಇದು ಮಾಡಿಲ್ಲ.
ಲಕ್ಷ್ಮಣ್ ಸರ್, ಈಗ ಅಂತೂ ಸಾಲ ಸೂಲ ಮಾಡಿ ಒಂದು ಬೆಳೆನ ಬೆಳೀತಾರೆ, ಆದರೆ ಅದಕ್ಕೆ ಕರೆಕ್ಟ್ ಆಗಿರುವಂಥ ಬೆಲೆ ಸಿಗೋದಿಲ್ಲ. ಇದ್ರ ಜೊತೆಗೆ ಈಗ ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಆಗಿದೆ, ಈ ಮೋಟ್ರಿಗೆಲ್ಲ ಹಾಕಕ್ಕೆ ಬೇಕೇ ಬೇಕು, ಅದು ಕೂಡ ಈಗ ದುಬಾರಿ. ಇದ್ರ ಜೊತೆಗೆ ನೀವು ಹೇಳ್ದಂಗೆ ರಸಗೊಬ್ಬರ ಒಂದು ಕಡೆ ಸಪ್ಲೈ ಇಲ್ಲ, ಸಪ್ಲೈ ಇದ್ರೂ ರೇಟ್ ಜಾಸ್ತಿ. ಸೊ ರೈತರ ಸಮಸ್ಯೆಗಳು ಏನೇನು ಅಂತ ಸದ್ಯಕ್ಕೆ? ಅದು ತಪ್ಪು ಮೇಡಮ್. ರೈತರ ಸಮಸ್ಯೆ ಏನೂ ಅಲ್ಲ, ರೈತರಿಗೆ ಏನು ಸಮಸ್ಯೆ ಇಲ್ಲ ಅಂತ ಕೇಳಬೇಕು. ರೈತರಿಗೆ ಎಲ್ಲ ರೀತಿಯಲ್ಲಿ ಸಮಸ್ಯೆ ಇದೆ. ಬೆಳೆ ಬೆಳೆಯೋದಕ್ಕೆ ಒಳ್ಳೆ ಇದು ಏನು ಉತ್ತಮವಾದ ಬೀಜಗಳು, ಗೊಬ್ಬರ, ರಸಗೊಬ್ಬರಗಳನ್ನ ಪೂರೈಕೆ ಮಾಡ್ಲಿಕ್ಕೆ ಸರ್ಕಾರ ವಿಫಲ ಆಗಿದೆ. ಈಗ ಮುಂಗಾರು ಅವ್ರಿಗೆ ಅದನ್ನೇ ಕೊಡ್ಲಿಲ್ಲ ಅಂದ್ರೆ ಅವ್ರು ಹೆಂಗ್ ಬೆಳೆ ಬೆಳೀಲಿಕ್ಕಾಗುತ್ತೆ? ಅಲ್ಲಿ ಮಧ್ಯಪ್ರಾಚ್ಯದಲ್ಲೆಲ್ಲ ಯುದ್ಧ ನಡೀತಾ ಇದೆ ಅಂತಕ್ಕಂತ ಸಬು ಬೆಳ್ಕೊಂಡು ಇವತ್ತಿನ ದಿನ ತಳ್ಕೊಂಡ್ ಬರ್ತಾ ಇದಾರೆ. ಅಲ್ಲಿ ಯುದ್ಧ ನಿಂತೋಗ್ತಿದ್ದಂಗೆ ಎಲ್ಲಿನೋ ಬರ್ತಿದೆ. ಎಲ್ಲಿ ಹುಡ್ಕೋದು ಈ ತರ ಸಮಸ್ಯೆಗಳು? ಪಾಪ ಎಲ್ಲ ಸಮಸ್ಯೆಗಳು ರೈತಾಪಿ ವರ್ಗಕ್ಕೆ ಇರೋದ್ರಿಂದ ನಾವು ಕೃಷಿ ವಲಯನ ಈಗಾಗಲೇ ಸಾಕಷ್ಟು ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಈಗ ನಮ್ಮ ತಂದೆ ತಾಯಿ ಮಾಡ್ತಾ ಇದ್ದಂತ ಕೃಷಿ ಇವತ್ತು ನಾವು ಮಾಡ್ತಿಲ್ಲ. ಸೊ ನಾವು ಮಾಡ್ತಾ ಇದ್ದಂತನ್ನ ನಮ್ಮ ಮಕ್ಕಳಿಗೆ ನಾವು ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಯಾವುದೇ ಒಂದು ಲಾಭದಾಯಕ ಇಲ್ಲದೆ ಇರತಕ್ಕಂತ ವಲಯ ಇದ್ರೆ ಅದು ಕೃಷಿ ವಲಯ ಇವತ್ತಿನ ದಿನ. ಸೊ ಆ ಕಾರಣದಿಂದ ಇವತ್ತಿನ ದಿನ ನಾವು ಬದುಕಟ್ಕೊಳ್ಳೋದಕ್ಕೂ ಸಮೇತ ರೈತರು ತುಂಬಾ ಕಷ್ಟವಾಗಿರ್ತಕ್ಕಂಥ ದಿನಗಳು. ಯಾಕೆ ಅಂತಂದ್ರೆ ಇವತ್ತು ರೈತರ ಪರವಾಗಿ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಸರ್ಕಾರಗಳು ನಮ್ಮನ್ನ ಆಳ್ತಾ ಇರೋದ್ರಿಂದ ಈ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ಆದ್ರೆ ನಾವು ದೊಡ್ಡದಾಗಿ ಹೇಳ್ಕೊಳ್ತೀವಿ, ನಾವು ರೈತರ ಮಕ್ಕಳು. ಪ್ರತಿ ಇಲಾಖೆಯಲ್ಲಿ ನಾವು ಹೋದಾಗ ಹೋರಾಟಗಳು ಮಾಡ್ಬೇಕಾದ್ರೆ ಇಲಾಖೆ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ನಾವು ರೈತರ ಮಕ್ಕಳು, ನಾವು ರೈತರ ಮಕ್ಕಳು ಅಂತ. ಎಲ್ಲಾನು ಹಳ್ಳಿಗಳನ್ನ ಬಿಟ್ಟು ಪಟ್ಟಣಕ್ಕೆ ಬಂದು ಅವ್ರ ಅಧಿಕಾರಿಗಳು ಆಗ್ಬಿಟ್ಟಿದ್ದಾರೆ. ಹಳ್ಳಿಯಲ್ಲಿ ಯಾರು ರೈತರು ವ್ಯವಸಾಯ ಮಾಡ್ತಕ್ಕಂಥ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಿದೆ. ಯಾಕೆಂದ್ರೆ ಯಂಗ್ಸ್ಟರ್ಸ್ ಇವತ್ತಿನ ರೈತಾಪಿ ಇದರಲ್ಲಿ ಏನು ವ್ಯವಸಾಯದಲ್ಲಿ ಇಲ್ಲ ಅನ್ನೋದಾದ್ರೆ ಮುಂಬರೋ ದಿನಗಳಲ್ಲಿ ಆಹಾರ ಉತ್ಪಾದನೆ ಮೇಲೆ ಸಾಕಷ್ಟು ಹೊಡೆತ ಬೀಳ್ತದೆ. ಈಗಾಗಲೇ ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆಯಲ್ಲಿ ಸಾಕಷ್ಟು ಹಿಂದೆ ಇದೀವಿ ನಾವು. ಮುಂಬರೋ ದಿನಗಳಲ್ಲಿ ನಾನು ಕಳೆದ ಬಾರಿ ಚರ್ಚೆನಲ್ಲಿ ಹೇಳಿದ್ದೀನಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತದೆ ಅಂದ್ರೆ ನಮ್ಮ ದೇಶದಲ್ಲಿ ಆಹಾರಕ್ಕೋಸ್ಕರನೂ ಯುದ್ಧ ಆಗ್ತಕ್ಕಂಥ ದಿನಗಳನ್ನ ನಾವು ಮುಂದೆ ನಿರೀಕ್ಷೆ ಮಾಡಿದ್ರೆ ತಪ್ಪಾಗೋದಿಲ್ಲ. ಆ ಕಾರಣ ಎಲ್ಲಿನೋ ಬರ್ಬೋದು, ಇನ್ನೊಂದು ಬರ್ಬೋದು, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ಬೋದು ಮೇಡಮ್. ಆದ್ರೆ ನಮ್ಮ ದೇಶದಲ್ಲಿ ಯಾರನ್ನು ಅನ್ನ ಬೆಳೆದೇ ಇರ್ಲಿಕ್ಕೆ ಆಗೋದಿಲ್ಲ, ಕೈ ಕಟ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲಲ್ಲ. ಯಾವ್ದು ಬೇಕಾದ್ರೂ ನಮ್ಗೆ ಒಂದು ಮೆಟ್ರೋ ಇಲ್ಲದೆ ಇದ್ರೆ ನಾವು ಬದುಕ್ತಿವಿ, ಒಂದು ಫ್ಲೈಓವರ್ ಇಲ್ಲದೆ ಇದ್ರೆ ಬದುಕ್ತಿವಿ. ಆದ್ರೆ ಅನ್ನ ಇಲ್ಲದೆ ಇದ್ರೆ ಬದುಕಕ್ಕಾಗೋದಿಲ್ವಲ್ಲ. ಸೊ ಆ ಕಾರಣ ಎಲ್ಲ ಇಲಾಖೆ ಎಲ್ಲ ಸರ್ಕಾರಗಳು ಮೊದಲು ಕ್ರಮ ತಗೊಳ್ಕೊಬೇಕಾಗಿರ್ತದ್ದು, ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ವ್ಯವಸಾಯದ ಬಗ್ಗೆ, ರೈತರ ಬಗ್ಗೆ. ಅದನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ. ಅವ್ರಿಗೂ ಸಮೇತ ರೆವಿನ್ಯೂ ಇಲ್ಲದೆ ಇರ್ತಕ್ಕಂಥ ಒಂದು ವಲಯ ಇದು ಕೃಷಿ ವಲಯ. ರೈತರೆಲ್ಲಾನು ಪ್ರತಿನಿತ್ಯ ಎದ್ದು ಗಲಾಟೆ ಮಾಡ್ತಾರೆ ಕೃಷಿ ಸಚಿವರ ಮುಂದೆ, ಇಲಾಖೆಗಳ ಮುಂದೆ ಹೋರಾಟಗಳು ನಡೀತಾನೆ ಇದಾವೆ. ಹೋರಾಟಗಳ ಮೇಲೆ, ಹೋರಾಟಗಾರರ ಮೇಲೆ ಕೇಸ್ಗಳು ಆಗ್ತಾನೆ ಇದಾರೆ. ನಾವು ಪ್ರಶ್ನೆ ಮಾಡಬಾರ್ದು ಇವರನ್ನ, ಅಧಿಕಾರಿಗಳನ್ನ ಯಾರನ್ನೂ ಪ್ರಶ್ನೆ ಮಾಡಬಾರ್ದು. ಅವ್ರ ಮೇಲೆ, ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಈ ಪ್ರಕ್ರಿಯೆಗಳು ನಡ್ಕೊಂಡೇ ಬರ್ತಾ ಇದಾವೆ. ಆ ಕಾರಣ ನಾನು ಹೇಳ್ತಕ್ಕಂಥದ್ದು, ಕೃಷಿ ಇಲಾಖೆ ಅಂತಕ್ಕಂಥದ್ದು ನಮ್ಮ ದೇಶದ ಒಂದು ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನ. ಯಾಕಂದ್ರೆ ರೈತರನ್ನ ಉಳಿಸ್ಬೇಕಾಗಿರ್ತಕ್ಕಂಥ ಅತಿ ದೊಡ್ಡ ಶಕ್ತಿ ಇಲಾಖೆಗೆ ಇರ್ತಕ್ಕಂಥದ್ದು. ರೈತರು ಉಳಿದ್ರೇನೆ ನಮ್ಮ ದೇಶಕ್ಕೆ ಭವಿಷ್ಯ. ಇವತ್ತು ಯುವ ಜನತೆ ಉಳಿದ್ರೇನೆ ದೇಶಕ್ಕೆ ಭವಿಷ್ಯ. ಆ ಕಾರಣ ಈ ತರದ ಪ್ರಕ್ರಿಯೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಹವಾಮಾನ ತಜ್ಞರು CS ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ದೂರವಾಣಿ ಸಂಪರ್ಕದ ಮೂಲಕ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ನಮಸ್ತೆ ಪಾಟೀಲ್ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಪಾಟೀಲ್ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುನ್ನ ಲಕ್ಷ್ಮಣ್ ಸರ್, ನೀವು ಹೇಳ್ತಾ ಇದ್ರಿ ಮಳೆ ಹೆಂಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ. ಈಗ ಈ ಮುಂಗಾರು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಮುಂಗಾರು ಕಡಿಮೆ ಆಗಿದೆ. ಸೊ ಇದರಿಂದ ಪ್ರಮುಖವಾಗಿ ಯಾವೆಲ್ಲ ಬೆಳೆಗಳಿಗೆ ಎಫೆಕ್ಟ್ ಆಗುತ್ತೆ, ಯಾವೆಲ್ಲ ಬೆಳೆಗಳಿಗೆ ಹೊಡೆತ ಬೀಳುತ್ತೆ? ಅಂದ್ರೆ ಒಂದ್ ಕಡೆ ಖಾರಿಫ್ ಬೆಳೆ ಹಾಗೆ ರಾಬಿ ಬೆಳೆ ಅಂತ ನಾವು ಹೇಳ್ತೀವಿ, ಯಾವ ಬೆಳೆಗೆ ಎಫೆಕ್ಟ್ ಇದು? ಎಲ್ಲಿನೋ ವೈರಸ್ ಏನಾದರೂ ಇಂಪ್ಲಿಮೆಂಟ್ ಆಗಿ ನಮ್ಮ ಇದರಲ್ಲಿ ತೊಂದರೆ ಕೊಡೋದಾದ್ರೆ ಬಹಳ ಮುಖ್ಯವಾಗಿ ಅಕ್ಕಿ, ಮೆಕ್ಕೆಜೋಳ, ಕಾಳುಗಳು ಮತ್ತೆ ಬೆಳೆ ಉತ್ಪಾದನೆಗೆ ಬಹಳಷ್ಟು ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಕ್ಕಂಥ ಒಂದು ಇದಿದೆ ಮೇಡಮ್. ಆ ಕಾರಣ ನಾನು ಹೇಳ್ತಕ್ಕಂಥದ್ದು, ರೈತರು ಕೂಡಲೇ ಕೃಷಿ ಇಲಾಖೆ ಎಚ್ಚೆತ್ಕೊಂಡು ಎಲ್ಲ ಜಿಲ್ಲೆ ಮತ್ತೆ ತಾಲೂಕುಗಳಿಗೆ ಆ ಒಂದು ಇದನ್ನ ತಲುಪಿಸ್ಬೇಕು ರೈತರಿಗೆ. ಈ ಒಂದು ಎಲ್ಲಿನೋನೆ ಬರೋದಾದ್ರೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ, ಅದರಿಂದ ಯಾವ ಬೆಳೆ ಬೆಳಿಬೇಕು, ಅಥವಾ ಈ ಒಂದು ತಿಂಗಳು ಮುಂದೂಡಿಕೆ ಮಾಡ್ಬೇಕಾ, ತದನಂತರ ಬೆಳಿಬೇಕಾ, ಅಥವಾ ಬೆಳೆದಿರ್ತಕ್ಕಂಥ ಬೆಳೆಗೆ ಸರ್ಕಾರ ಏನಾದ್ರು ಸರ್. ಈಗ ಕೃಷಿ ಇಲಾಖೆಗೆ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಹವಾಮಾನ ಇಲಾಖೆಯಿಂದ ಅವ್ರು ವರದಿ ಪಡೆದಿರ್ತಾರೆ. ಬಟ್ ರೈತರಿಗೆ ಗೊತ್ತಿರಲ್ಲ, ಅವೇರ್ನೆಸ್ ಇರೋದಿಲ್ಲ. ಈಗ ಕೃಷಿ ಇಲಾಖೆಗೆ ಗೊತ್ತಿರುತ್ತೆ. ಹೀಗಾಗಿ ಈಗ ರಾಯಚೂರು ಮಣ್ಣಲ್ಲಿ ಇಷ್ಟು ಮಳೆ ಬರುತ್ತೆ ಅಂದ್ರೆ ಅಲ್ಲಿ ಯಾವ ಬೆಳೆ ಬೆಳಿಬೇಕು ಈ ಟೈಮ್ನಲ್ಲಿ, ಅಥವಾ ಚಿಕ್ಕಮಂಗ್ಳೂರಲ್ಲಿ ಇಷ್ಟು ಮಳೆ ಬರುತ್ತೆ ಅಂದ್ರೆ ಅಲ್ಲಿ ಯಾವ ಬೆಳೆ ಬೆಳಿಬೇಕು, ಈ ಬಗ್ಗೆ ಅವ್ರು ಅವೇರ್ನೆಸ್ ಕೊಡ್ತಾ ಇಲ್ವಾ ಸರ್? ಹಾಗಾದ್ರೆ ಎಲ್ಲೂ ಕೊಡ್ತಿಲ್ಲ ಮೇಡಮ್. ಆಮೇಲೆ ಬಹಳ ಮುಖ್ಯವಾಗಿ ರೈತರು ತಾನೇ
ರೈತರಿಗಿಂತ ದೊಡ್ಡ ಸೈಂಟಿಸ್ಟ್ ನಮ್ಮ ದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೋಡ ನೋಡಿ ಯಾವ ಟೈಮ್ ಮಳೆ ಬರ್ತದೆ ಅಂತಕ್ಕಂಥ ಏಕೈಕ ವ್ಯಕ್ತಿ ಇದ್ರೆ ಅದು ರೈತ. ಹೌದು. ಸೊ ಆ ಕಾರಣ ಒಂದು ಸ್ವಂತ ಧೈರ್ಯದ ಮೇಲೆ ರೈತರು ವ್ಯವಸಾಯನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸೊ ನಾನು ಆ ಒಂದು ಇದಕ್ಕೆ ಬದಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಚಂದ್ರಲೋಕಕ್ಕೆ ಹೋಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ಮೇಡಮ್. ಆದ್ರೆ ರೈತರು ಇವತ್ತಿನ ದಿನ ಯಾವ ರೀತಿ ಬೆಳೆ ಬೆಳಿಬೇಕು, ಯಾವ ರೀತಿ ಮುಂದೆ ಬರಬೇಕು ಅಂತಕ್ಕಂಥ ಹೇಳಲಿಕ್ಕೆ ಯಾವುದೋ ಒಂದು ವಿಜ್ಞಾನಿಗಳ ಒಂದು ತಂಡವನ್ನ ನಮ್ಮ ರಾಜ್ಯ ಸರ್ಕಾರ ರಚನೆ ಮಾಡಲೇ ಇಲ್ಲ. ಅದ್ರ ಮಧ್ಯದಲ್ಲಿ ಸಾಕಷ್ಟು ಹೆಂಡತಿ ತಾಳಿ ಒಡವೆಗಳನ್ನೆಲ್ಲ ಇಟ್ಟು ವ್ಯವಸಾಯ ಮಾಡಿ ಇವತ್ತಿನ ದಿನ ಕೃಷಿನ ಉಳಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಒಂದು ವೈಜ್ಞಾನಿಕ ಒಂದು ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ವೈಫಲ್ಯ ಆಗಿರ್ತಕ್ಕಂಥದ್ದನ್ನ ನಾವು ಇವತ್ತಿಗೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಈತನ ಮಧ್ಯದಲ್ಲಿ ಯುವಕರು ಇಷ್ಟೊಂದು ಏನೋ ವೈಫಲ್ಯಗಳಿರ್ತಕ್ಕಂಥ ಒಂದು ಕೃಷಿಯಲ್ಲಿ ಯಾಕೆ ಉಳ್ಕೊಳ್ಳೋದಕ್ಕೆ ಯಾರ ಮನೆಯಲ್ಲಿ ಇಷ್ಟಪಡ್ತಾರೆ ಮೇಡಮ್? ಹೈನುಗಾರಿಕೆ ಬಗ್ಗೆ ಸರ್ ಹೇಳ್ತಾ ಇದ್ರು. ಹೈನುಗಾರಿಕೆ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಇಲಾಖೆ ಇದ್ರೆ ಅದು ಹೈನುಗಾರಿಕೆ. ಒಂದು ಹಸ ಕಟ್ಟಿ ಇವತ್ತಿನ ದಿನ ಮನೆ ಮುಂದೆ ಇದ್ ಮಾಡೋದು ಸಾಕಷ್ಟು ದೊಡ್ಡ ಚಾಲೆಂಜ್. ಎಲ್ಲ ಬದಲಾಗ್ಬಿಟ್ಟಿದ್ದಾರೆ ಮೇಡಮ್. ಬೆಂಗಳೂರಿನಲ್ಲಿ ನಾವು ಜೀವನ ನೋಡೋದಾದ್ರೆ ಹಸ ಇರ್ಲಿ ಮನೆಯಲ್ಲೇ ಒಂದು ಮಗುನ್ ಸಾಕಲಿಕ್ಕೆ ತುಂಬಾ ಕಷ್ಟ. ಆ ತರದ ಪರಿಸ್ಥಿತಿನಲ್ಲಿ ಹಸು ಇವತ್ತಿನ ದಿನ ಎಷ್ಟು ಮೇಂಟೆನೆನ್ಸ್ ಬರುತ್ತೆ ಅಂದ್ರೆ ಲಾಸ್ಟ್ ನಲ್ಲಿ ಇವತ್ತಿನ ದಿನ ರೈತಾಪಿ ಕುಟುಂಬಗಳು ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದಲ್ಲಿ ಏನೇನು ನಾವು ಹೈನುಗಾರಿಕೆ ನೋಡ್ತಾ ಇದ್ದೀವಿ, KMF ಅತಿ ದೊಡ್ಡ ದುರಂತ ಅಂದ್ರೆ KMF ಕಂಪನಿ ವರ್ಷದಿಂದ ವರ್ಷಕ್ಕೆ ಆದಾಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಆದ್ರೆ ರೈತರು ಮಾತ್ರ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಇದು ದೊಡ್ಡ ದುರಂತ ಇದೆ. ಸೊ ಆ ಕಾರಣ ಇಲಾಖೆಗಳು ಮೊದಲನೇದಾಗಿ ಎಚ್ಚೆತ್ಕೋಬೇಕು, ರೈತರ ಜೊತೆಗಿರ್ಬೇಕು ಮೇಡಮ್. ರೈತರ ಜೊತೆಗಿರ್ಬೇಕು. ರೈತರು ಇವತ್ತಿನ ದಿನ ಯಾವುದೋ ಒಂದು ಕಾರ್ಪೊರೇಟ್ ಕಂಪ್ನಿ ಬಂದಿತ್ತು, ಹಿಂದೆ ಎಲ್ಲ ನಾವು ಕೇಳಿದ್ವಿ, ರೈತರ ತೋಟಗಳಿಗೆ ಹೋಗ್ಬಿಟ್ಟು ವ್ಯವಸಾಯ ನೀವು ಎಷ್ಟೇ ಮಾಡಿದ್ರು ನಾವು ತಗೋಬಿಡ್ತೀವಿ ಅಂತಕ್ಕಂಥದ್ದು. ಬಹುಶಃ ಅದಾದ್ಮೇಲೆ ಏನಾದ್ರು ನಮ್ಗೆ ಇಂಪ್ಲಿಮೆಂಟ್ ಆಗ್ತಾ ಇತ್ತಾ? ಈ ತರದ ಸರ್ಕಾರಗಳ ಒಂದು ಬೇಜವಾಬ್ದಾರಿಯಿಂದ ಕಾರ್ಪೊರೇಟ್ ಅವ್ರು ಬಂದೇನ ಅಭಿವೃದ್ಧಿ ಆಗುತ್ತಾ ಅದನ್ನು ಸಮೇತ ಕಾದ್ ನೋಡ್ಬೇಕಾಗುತ್ತೆ. ಖಂಡಿತ ಸರ್. ಈಗ CS ಪಾಟೀಲ್ ಸರ್ ಝೂಮ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಪಾಟೀಲ್ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಇನ್ನು ಅರುಣ್ ಸರ್, ಈ ಅಂತರ್ಜಲದ ಬಗ್ಗೆ ನೀವು ಹೇಳಿದ್ರಿ, ಗ್ರೌಂಡ್ ವಾಟರ್ ಬಗ್ಗೆ. ಈ ಎಲ್ನಿನೋ ಅಂತರ್ಜಲದ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಹೇಗೆ? ಎಲ್ನಿನೋ ಎಫೆಕ್ಟ್ ಅಂತರ್ಜಲದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಗ್ರೌಂಡ್ ವಾಟರ್ ಬಗ್ಗೆ. ಈ ಎಲ್ನಿನೋ ಎಫೆಕ್ಟ್ ಅಂತರ್ಜಲದ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಹೇಗೆ? ಹೌದು. ಈಗ ನೋಡಿ, ಈ ಅಂತರ್ಜಲ ಹೆಂಗಂದ್ರೆ ಸಪೋಸ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇದಿದೆ, ಫೋನ್ಪೇನೋ ಪೇಟಿಎಮ್ಮೋ ಗೂಗಲ್ ಪೇ ಇದ್ದೀರ, ಸ್ಕ್ಯಾನ್ ಮಾಡ್ತಾ ಇರ್ತೀರ ಸ್ಕ್ಯಾನು ಮಾಡ್ತಾ ಇದ್ದೇನಾಗುತ್ತೆ, ದುಡ್ಡು ಖಾಲಿ ಆಗ್ತಾ ಇರುತ್ತೆ. ಈ ಕಡೆಯಿಂದ ದುಡ್ಡು ಆಗ್ತಾ ಇದ್ದು ಇದು ಮಾಡ್ತಾ ಇದ್ರೆ ಏನಿಲ್ಲ, ಹಂಗೆ ಇರುತ್ತೆ. ಮಾಡ್ತಾ ಹಿಂಗೆ ಸ್ಕ್ಯಾನ್ ಮಾಡ್ತಾ ಏನಾಗುತ್ತೆ, ಒಂದೇ ಸಲ ಪಟಕ್ ಅಂತೇಳಿ ನೋ ಬ್ಯಾಲೆನ್ಸ್ ಅಂತೇಳಿ ಬರುತ್ತೆ. ಪ್ರಕೃತಿನೂ ಅಷ್ಟೇ, ಒಂದ್ ಕಡೆ ತೆಗಿತಾ ಇರ್ಬೇಕು, ಒಂದ್ ಕಡೆ ಕೊಡ್ತಾ ಇರ್ಬೇಕು. ತಲಾಂತರದಿಂದ ಪ್ರಕೃತಿಗಳು ಹೆಂಗೆ ಬಂದಿದೆ ಅಂದ್ರೆ, ಮಳೆ ಬರ್ತಾ ಇತ್ತು, ಮಳೆ ನೀರು ಒಳಗಡೆ ಹೋಗ್ತಾ ಇತ್ತು, ಅಂತರ್ಜಲ ಚೆನ್ನಾಗಿತ್ತು, ಎಲ್ಲ ಬೆಳೆ ಬೇಕು ಇದಾಯ್ತು, ಕಾಡು ಎಲ್ಲದಕ್ಕೆ ಇದಿತ್ತು. ಇವಾಗ ಏನಾಗ್ತಾ ಇದಾವೆ, ಎಲ್ಲ ವೈಟ್ ಟಾಪಿಂಗು ಅದು ಇದು ಅನ್ಕೊಂಡು ಏನಾಯ್ತು, ಎಲ್ಲ ಮುಚ್ಚಾಕ್ಬಿಟ್ರು. ಇರೋ ಬರೋ ಕೆರೆನೂ ಮುಚ್ಚಾಕ್ಬಿಟ್ರು. ಬೆಂಗಳೂರಲ್ಲಿ ಎಷ್ಟು ಕೆರೆ ಇತ್ತು ಗೊತ್ತಾ, ಎಲ್ಲ ಕೆರೆ ಮುಚ್ಚಾಕಿದ್ರು. ಇವಾಗ ಆ ನೀರು ಅಲ್ಲಲ್ಲೇ ನೋಡಿ, ನಮ್ಮನೆ ಹತ್ರ, ನಮ್ಮನೆ ವಿಲ್ಸನ್ ಗಾರ್ಡನಲ್ಲಿ ನನಗೆ ಮಳೆ ಬಂದು ಅಲ್ಲಿ ಎಲ್ಲ ವೈಟ್ ಟಾಪಿಂಗು, ತಾರ್ ರೋಡ್ ಹಾಕ್ಬಿಟ್ಟವ್ರೆ, ಎಲ್ಲ ಬಿಲ್ಡಿಂಗ್ಗಳ ಬಿಡುತ್ತೆ. ಇವಾಗ ನಮ್ಮನೆದೇ ಇವಾಗ ನೀರು ಕಡಿಮೆ ಮಣ್ಣು ಬರ್ತಾ ಇದೆ ಅಂದರೆ ನೀರು ಖಾಲಿ ಆಗ್ತಾ ಇದೆ. ಮಳೆ ಬಂದಾಗ ಭೂಮಿ ಅಡಿಕೆ ನೀರು ಹೋಯ್ತಂದ ಅಂದರೆ ಏನು, ಆವಾಗ ನಾನು ಬೋರಿಂದ ತೆಗೆದ ಬರುತ್ತೆ. ಮೊದಲೆಲ್ಲ ಬಾವಿ ಇತ್ತು, ಓಕೆ, ಬಾವಿ ಇರೋದ್ರಿಂದ ಏನಾಗ್ತಾ ಇತ್ತು, ಮಳೆ ನೀರು ಅಲ್ಲೇ ಒಳಗಡೆ ಏನೋ ಬೀಳ್ತಾ ಇತ್ತು, ಇದಾಗ್ತಾ ಇತ್ತು. ಮತ್ತು ಬಾವಿಯಲ್ಲಿ ನೀರಿದ್ದ ಅಂದರೆ ಅಂತರ್ಜಲ ಕರೆಕ್ಟಾಗಿದೆ ಅಂತೇಳಿ ಅರ್ಥ. ನೀರು ಬಾವಿಯಲ್ಲಿ ಹೆಂಗೆ ಕಡಿಮೆ ಆಗ್ತಾ ಹೋಗುತ್ತೋ ಅಂತರ್ಜಲ ಕುಗ್ಗೋಗ್ತಾ. ಇದು ಬಂದು ನಾವು ಕೆರೆಯಲ್ಲಿ ಸಹ ನೋಡ್ಬೋದು. ಕೆರೆ ಹಂಗೆ ಇದ್ದ ಅಂದರೆ ಪರವಾಗಿಲ್ಲ, ಕೆರೆ ಹಂಗೆ ಕಡಿಮೆ ಆಗ್ತಾ ಬಂದ ಅಂದರೆ ಅಂತರ್ಜಲ ಕಡಿಮೆ ಆಗ್ತಾಯಿದೆ ಅಂತೇಳಿ. ಇದು ಪ್ರಕೃತಿಯ ಒಂದು ಇದು ನಿಯಮ. ಓಕೆ, ಇವಾಗ ನಾವೇನು ಮಾಡ್ತಿದ್ದೀವಿ, ಎಲ್ಲ ವೈಟ್ ಟಾಪಿಂಗ್, ನಮ್ಮ ಕಾರ್ಗಳು ಹೋಗ್ಬೇಕು, ಗಾಡಿಗಳು ಹೋಗ್ಬೇಕು. ಇವಾಗೂ ನೋಡ್ರಿ, ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಇದೆ. ನಮ್ಮ BBMP ಟೌನ್ ಪ್ಲಾನಿಂಗ್ ಅವ್ರಿಗೇನು ಇದಿಲ್ವಾ, ಇದು ಮಾಡ್ಬೇಕಂತೇಳಿ ಅದು ಇದಿಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇವಾಗ ಇವರು ಲಕ್ಷ್ಮಣ್ ಸರ್ ಹೇಳಿದಾಗ ನೋಡಿ, ನಾವು ನೀರಾವರಿ ಪ್ರದೇಶ, ಕೃಷಿ ಪ್ರದೇಶನ ಹಂಗೆ ಇಟ್ಕೋಬೇಕು, ಕನ್ವರ್ಷನ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ದಿನ ಸಂತಾನ ಜಾಸ್ತಿ ಆಗ್ತಾಯಿದೆ ಭಾರತದಲ್ಲಿ. ನಾನು ಹೈಸ್ಕೂಲಲ್ಲಿ ಇರಬೇಕಂದ್ರೆ 2086 8th ಸ್ಟ್ಯಾಂಡರ್ಡ್ ಬೇಕಂದರೆ, ಓಕೆ, ವಿಶ್ವನಾಥನ್ ಆನಂದ್ ಅವರು ಫಸ್ಟ್ ಟೈಮ್ ಗ್ರ್ಯಾಂಡ್ ಮಾಸ್ಟರ್ ಚೆಸ್ಸಲ್ಲಿ ಆದರು. ಅವಾಗ ಸ್ಪೋರ್ಟ್ಸ್ ಸ್ಟಾರ್ ಮ್ಯಾಗ್ಝಿನ್ ಇನ್ನಿದೆ, 1 in 750 million ಅಂದರೆ 750 million ಪಾಪ್ಯುಲೇಷನ್ಗೆ ಒಬ್ಬರೇ ವ್ಯಕ್ತಿ ಅಂತೇಳಿ. ಇವಾಗ
1926, ಇವಾಗ 1.5 ಏಕ್ದಮ್ ಡಬಲ್ ಆಗಿದೆ. 1.5 ಬಿಲಿಯನ್ ಪಾಪ್ಯುಲೇಷನ್. ನೆಕ್ಸ್ಟ್ ಇದಾಗುತ್ತೆ. ಬಟ್ ಎಲ್ಲರಿಗೂ ಊಟ ಬೇಕಲ್ರಿ. ಹೌದು ಹೌದು ಹೌದು. ಇವಾಗ ಇರೋ ಜಮೀನೆಲ್ಲ ಇವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೋಡಿದ್ರೆ ಎಲ್ಲ ಬಂದು ಲೇಔಟ್ಗಳು ಸೈಟ್ಗಳೆಲ್ಲ ನೀರಾವರಿ ಇರೋ ಜಮೀನುಗಳೆಲ್ಲ, ಅವಾಗ ನಾವೇನು ತಿನ್ನೋದು ಅವಾಗ ಏನಾಗ್ತದೆ ಅಂದರೆ ಎಲ್ಲ ಕೆಮಿಕಲೈಸ್ಡ್ ಆಗುತ್ತೆ, ಆರ್ಟಿಫಿಷಿಯಲ್. ಇವಾಗ ನೋಡಿ, ಇವಾಗ ರೈತರು ಒಂದು ರೀತಿಯಲ್ಲಿ ಇವಾಗ ಕಾರ್ಪೊರೇಟ್ ಸುಲಿಗೆಯಲ್ಲಿದ್ದಾರೆ. ಹೌದು. ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಮಾವಿನಕಾಯಿ ತಿಂದು ಹೊರಗಡೆ ಮಣ್ಣಲ್ಲಿ ಹಾಕ್ಬಿಟ್ಟಂದ್ರೆ ಮಾವಿನ ಮರ ಬರೋದ್ರಿ, ಇವಾಗಿಲ್ಲ, ಇವಾಗ ಬರಲ್ಲ. ಹೌದು. ರೈತರನ್ನ ಟ್ರ್ಯಾಪ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಎಲ್ಲ. ಅಮೆರಿಕನ್ ಸೀಡ್ಸು ಫರ್ಟಿಲೈಸರ್ ಸೆಕ್ಟರ್ ಅವರು, ಸೀಡ್ ಕಾರ್ಪೊರೇಷನ್ ಅವರು ಹೆಂಗಂದ್ರೆ, ಮೊದಲು ರೈತರು ಏನು ಮಾಡ್ತಾಯಿದ್ರು, ದಾಳಿಂಬೆ ಇದಾಗ್ತಾ ಇದೆ, ಒಳ್ಳೆ ದಾಳಿಂಬೆನ ಇಟ್ಟಾಯಿದ್ರು, ಅದು ಇದನ್ನ ಹಾಕ್ತಾಯಿದ್ರು ದಾಳಿಂಬೆ ಮರ. ಇವಾಗ ಹೆಂಗಲ್ಲ. ಹೌದು. ಓಕೆ, ತೋಟಗಾರಿಕೆ ಆಗಲಿ ಕೃಷಿ ಆಗಲಿ ಏನು ಅವ್ರ ಹತ್ರನೇ ಬೀಜ ತಗೋಬೇಕು. ಆ ಬೀಜ ತಗೊಂಡು ಹಾಕಿದ್ರೇ ಬರೋದು. ಇವಾಗ ನೆಕ್ಸ್ಟ್ ಏನಾಗ್ತದೆ ಅಂದರೆ ಎಲ್ಲ ಕೆಮಿಕಲೈಸ್ ಫಾರ್ಮಿಂಗ್, ಅಂದರೆ ಕಡಿಮೆ ಇದ್ರಲ್ಲಿ ಬೆಳೆಯುತ್ತೆ, ಶಕ್ತಿ ಇರಲ್ಲ, ಜನರಿಗೆಲ್ಲ ರೋಗಗಳು ಬರುತ್ತೆ. ಖಂಡಿತ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಇನ್ನು ಎಲ್ ನೀನೋ ಎಫೆಕ್ಟ್ನಿಂದ ಬರಗಾಲ ಬರುತ್ತೆ ಎನ್ನುವಂತಹ ಆತಂಕ ಕೂಡ ಶುರುವಾಗ್ತಾ ಇದೆ. ಹೀಗಾಗಿ ಈ ಎಲ್ ನೀನೋ ಟೈಮ್ನಲ್ಲಿ ರೈತರು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು? ಸರ್ ಲಕ್ಷ್ಮಣ್ ಸರ್, ನಾವು ಮಾತಾಡ್ತಾ ಇದ್ವಿ, ಈಗ ಬರಗಾಲ ಬರುತ್ತೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಈ ಎಫೆಕ್ಟ್ನಿಂದ. ಸೊ ಹೀಗಾಗಿ ಬರಗಾಲದಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳಿಬಹುದು ಸರ್? ಅಂದರೆ ನೀರನ್ನು ಯಾವೆಲ್ಲ ಬೆಳೆಗಳು ಕಮ್ಮಿ ಯೂಸ್ ಮಾಡ್ಕೊಳ್ತವೆ ಅಂತ? ಈಗ ನಾ ಹೇಳ್ತಕ್ಕಂಥದ್ದು, ಸೊ ಇದರ ಪೂರ್ಣತೆಯನ್ನ ಸಂಪೂರ್ಣವಾಗಿ ರೈತ ತಿಳ್ಕೋಬೇಕಾಗ್ತದೆ. ಅದೇ ರೀತಿನಲ್ಲಿ ಕೃಷಿ ನೀವು ಸಜೆಷನ್ ಕೊಡೋದಾದ್ರೆ ಯಾವೆಲ್ಲ ಬೆಳೆಗಳನ್ನ ಬೆಳಿಬಹುದು ಅಂತ? ಅದಾಗ್ಲೇ ಹೇಳೋಣಲ್ಲ ಮೇಡಮ್, ಅಕ್ಕಿ ಮತ್ತೆ ಬೇಳೆ ಕಾಳುಗಳನ್ನ ಬೆಳಿಬಹುದು, ಈ ತರದ ಬೆಳೆ. ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ, ನಮ್ಮಲ್ಲಿ ತಾಲೂಕಿಂದ ತಾಲೂಕಿಗೆ ಬೆಳೆಗಳನ್ನ ಬೆಳಿಲಿಕ್ಕೆ ಅವಕಾಶ ತುಂಬಾ ವೇರಿಯೇಷನ್ ಇದೆ ಮೇಡಮ್. ಕೋಲಾರಲ್ಲಿ ಬೆಳೀತಿರ್ತಕ್ಕಂಥ ಬೆಳೆ, ಹೂವು, ತರಕಾರಿ, ಹಣ್ಣು, ಹಂಪಲು ಇರ್ಬೋದು. ಸೊ ಕಬ್ಬು, ಮಂಡ್ಯ, ಈ ತರ ರಾಮನಗರ, ಜಿಲ್ಲೆಯಿಂದ ಜಿಲ್ಲೆಗೆ, ತಾಲೂಕಿಂದ ತಾಲೂಕಿಗೆ ಬೆಳೆಗಳ ಒಂದು ಬೆಳವಣಿಗೆ ಬೇರೆ ಬೇರೆ ಇರ್ತದೆ. ಸೊ ಆ ಕಾರಣ ನಾ ಹೇಳ್ತಕ್ಕಂಥದ್ದು, ಅತಿ ಹೆಚ್ಚು ನೀರನ್ನ ಬಳಕೆ ಮಾಡಿ ಬೆಳೆಗಳು ಯಾವ್ಯಾವ್ದು ಬೆಳೀತಾ ಇದ್ದಾರೆ ಅದ್ರ ಮೇಲೆ ಇದು ತೀವ್ರವಾದಂಥ ಹೊಡೆತ ಬೀಳ್ತದೆ. ಸೊ ಆ ಕಾರಣ ಇವತ್ತು ನೀರನ್ನ ಕಡಿಮೆ ಮಾಡಿ ಬೆಳೆಗಳನ್ನ ಯಾವ ರೀತಿ ಬೆಳಿಬೋದು, ಅಲ್ಪಾವಧಿ ಬೆಳೆಗಳು ಯಾವ ರೀತಿ ಬೆಳಿಬೋದು, ಅದಕ್ಕೆ ಒತ್ತು ಕೊಟ್ಟು ರೈತರು ಈ ಒಂದು ಪರಿಸ್ಥಿತಿ ಎದುರಾದ್ರೆ ಇದನ್ನ ಬೆಳೆಗಳನ್ನ ಬೆಳ್ಕೊಳ್ಳೋದಾದ್ರೆ ತಕ್ಕ ಮಟ್ಟಿಗೆ ಅದರಿಂದ ಪಾರಾಗ್ಬೋದು ಅಂತಕ್ಕಂಥ ಸೂಚನೆಗಳಿದೆ. ಅದೇ ರೀತಿಯಲ್ಲಿ ಕಡಿಮೆ ಅವಧಿ ಬೆಳೆ ಬೆಳಿಬೇಕು, ಕಡಿಮೆ ನೀರನ್ನ ಉಪಯೋಗಿಸ್ಕೊಂಡು ಬೆಳೆಗಳನ್ನ ಬೆಳಿಬೇಕು. ಆ ಒಂದು ರೀತಿಯ ಬೆಳೆಗಳಿಗೆ ಮಾತ್ರ ಇವತ್ತಿನ ದಿನ ಈ ಎಲ್ಲಿನೋ ಬಂದ್ರೆ ಬೆಳೆಗಳನ್ನ ಬೆಳೆಯೋದಾದ್ರೆ ರೈತರಿಗೆ ಇದರಿಂದ ತೊಂದರೆಗಳನ್ನ ತಪ್ಪಿಸ್ಬೋದು ಅಂತಕ್ಕಂಥದ್ದು. ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು ನೇರವಾಗಿ ರಾಜ್ಯ ಸರ್ಕಾರ ಮೇಡಮ್, ರಾಜ್ಯ ಸರ್ಕಾರ ಇವತ್ತಿನ ದಿನ ಒಂದು ಗೈಡ್ಲೈನ್ಸ್ ನ ಇಮಿಡಿಯೇಟ್ ಬಿಡುಗಡೆ ಮಾಡಬೇಕು, ರೈತರಿಗೆ ಎಚ್ಚರಿಕೆ ಕೊಡಬೇಕು. ಈಗಾಗಲೇ ಏನು ನಮ್ಮಲ್ಲಿ ಈಗ ಬೆಳೆಗಳನ್ನ ಬೆಳಿಲಿಕ್ಕೆ ಎಲ್ಲಾ ರೀತಿಯಲ್ಲಿ ಸಿದ್ಧತೆಗಳನ್ನ ರೈತರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿನೋ ಯಾರಿಗಾದ್ರೂ ನೀವು ಬೇಕಾದ್ರೆ ರಾಜ್ಯದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ರೈತರಿಗೆ ನೀವು ಫೋನ್ ತಗೊಬಿಟ್ರೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಒಂದ್ ವೇಳೆ ಬೆಳೆಗಳನ್ನೆಲ್ಲ ಬೆಳೆದು ಯಥಾ ಪ್ರಕಾರವಾಗಿ ರೈತರು ಆ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡ್ಬಿಟ್ರೆ ಇವರೆಲ್ಲ ತುರ್ತು ಸಭೆಗಳು ಇವರೇ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಏನ್ ಬಂದಿದೆ ಮೇಡಮ್? ಈಗ ನಾನು ರೈತ ಸಂಘಟನೆ ರಾಜ್ಯಾಧ್ಯಕ್ಷರಾಗಿ ಇವತ್ತಿನ ದಿನ ನಾನು ಒಂದು ಮಾಧ್ಯಮಕ್ಕೆ ನೀವು ಕರೆಸಿ ಎಲ್ಲಿನೋ ಬಗ್ಗೆ ಮಾತಾಡಿದಾಗ ನಾನು ರೈತರಿಗೆ ಎಲ್ಲರಿಗೂ ಮಾಹಿತಿ ಕೊಡ್ಬೋದು. ಅದೇ ರೀತಿ ಇವರು ಸಂಬಂಧ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳು ಮಾತ್ರ, ಅಧಿಕಾರಿ ವರ್ಗದವರು ತುರ್ತು ಸಭೆ ದೆಹಲಿಯಲ್ಲಿ ಕುತ್ಕೊಂಡು ತುರ್ತು ಸಭೆ, ಕರ್ನಾಟಕದಲ್ಲಿ ವಿಧಾನಸೌಧದಲ್ಲಿ ತುರ್ತು ಸಭೆ ಮಾಡ್ಬಿಟ್ರೆ ರೈತರು ಪರಾಗೋದು ಹೆಂಗೆ? ಇದರಿಂದ ರೈತರಿಗೆ ಇದರಿಂದ ಅನುಕೂಲ ಹೇಗೆ? ಯಾವುದೇ ನೀವು ನೋಡಿ, ಯಾವುದೇ ಒಂದು ಜಿಲ್ಲೆನಲ್ಲಿ ಇವತ್ತಿನ ದಿನ ನೀವು ಇದ್ರ ಬಗ್ಗೆ ಬೇಕಾದ್ರೆ ತನಿಖೆ ಮಾಡಿ, ಇವತ್ತಿನ ದಿನಕ್ಕೆ, ಇವತ್ತಿನ ಕಾಲಮಾನಕ್ಕೆ ಪ್ರಸ್ತುತ ಇದರಲ್ಲಿ ಈ ಒಂದು ಎಲ್ಲಿನೋ ಬಗ್ಗೆ ರೈತರಿಗೆ ಮಾಹಿತಿ ಇಲ್ಲ. ಮಾಹಿತಿ ಯಾವಾಗ ಬರ್ತದೆ ಅಂದ್ರೆ ಅಲ್ಲೆಲ್ಲೋ ಕಾಲಕ್ಕೆ ಬರ್ಬೇಕಾಗಿರ್ತಕ್ಕಂಥ ಮಳೆ ನಿಂತೋಗಿ ಅಲ್ಲಿ ತೀವ್ರ ಬರಗಾಲ ಬಂದು ರೈತರು ಬೆಳೆಗಳನ್ನ ಹಾಕಿ ಅವರ ಕುಟುಂಬಗಳ ಆತ್ಮಹತ್ಯೆ ಮಾಡ್ಕೊಂಡು ಹೋರಾಟಗಳ ಮಾಡಿದಾಗ ಇದು ಸಾರಿ ಎಲ್ಲಿನೋ ಬಂದ್ಬಿಟ್ಟಿದೆ, ಇದಕ್ಕೆ ತುರ್ತುವಾದ ಒಂದು ಅಗತ್ಯ ಕ್ರಮಗಳನ್ನು ತಗೊಳ್ಬೇಕು ಅಂತಕ್ಕಂಥದ್ದನ್ನೆಲ್ಲ ಎಚ್ಚರಿಕೆಯಿಂದ ಇವರು ನಾಟಕ ಮಾಡಿ ಆವತ್ತಿಂದನೇ ಎಚ್ಚೆತ್ಕೊಳ್ಳೋದು ಹೇಗಿರುತ್ತೆ? ಇವತ್ತಿನ ದಿನ ಒಂದು ಇಲಾಖೆ ಇದೆ, ಇಲಾಖೆಗೆ ಒಂದು ಎಲ್ಲ ರೀತಿಯಲ್ಲಿ ಅಧಿಕಾರ ಇದೆ ಮೇಡಮ್. ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅಧಿಕಾರ ಇರ್ತಕ್ಕಂಥ ಎಲ್ಲ ಇಲಾಖೆಗಳು ಕೈಕಟ್ಟು ಕೂಡೋದ್ರಲ್ಲಿ ಅರ್ಥ ಏನಿದೆ? ರಾಜ್ಯ ಸರ್ಕಾರದ ಸಾಧನೆ ಏನು? ಕೃಷಿ ಇಲಾಖೆಯಿಂದ ಇವತ್ತು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇವರು ರಾತ್ರೋರಾತ್ರಿ ಮೀಟಿಂಗ್ಗಳೆಲ್ಲ ಮಾಡಿ ಏನೇನೋ ಸರ್ಕಸ್ಗಳೆಲ್ಲ ಮಾಡ್ತಾರಲ್ಲ ಮೇಡಮ್. ಆದ್ರೆ ಈ ಒಂದು ಇಂಥ ಒಂದು ಪರಿಸ್ಥಿತಿಗೆ ಇವ್ರು ಏನು ಮಾಡಿದ್ದಾರೆ? ಇವ್ರ ಕೊಡುಗೆ ಏನು? ಯಾವೆಲ್ಲ ಕ್ರಮಗಳು ಇವತ್ತಿನ ದಿನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಆಗ್ತದೆ. ಆ ಕಾರಣ ನಾನು ಹೇಳ್ತಕ್ಕಂಥದ್ದು, ಎಲ್ಲಿನೋ ಬರುತ್ತೋ ಇನ್ನೊಂದು ಬರುತ್ತೋ, ಮಧ್ಯಪ್ರಾಚ್ಯದಲ್ಲಿ ಇದ್ದ ಬರುತ್ತೋ, ಅದು ನಮಗೆ ಅದು ಅವಶ್ಯಕತೆ ಇಲ್ಲದಿರ್ತಕ್ಕಂಥದ್ದು. ನಾವು ನಿಮಗೆ ಸಂಪೂರ್ಣವಾದ ಒಂದು ಮತವನ್ನು ಕೊಟ್ಟು ಗೆಲ್ಸಿ ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು ನಮ್ಮ ರಕ್ಷಣೆಗೋಸ್ಕರ. ಅದೇ ಇಲ್ಲ ಅನ್ನೋದಾದ್ರೆ ನೀವು ಯಾವ ಪುರುಷಾರ್ಥಕ್ಕೋಸ್ಕರ ಈ ಸರ್ಕಾರಗಳು ರೈತರನ್ನ ಆಳಬೇಕು? ಇದೇ ರೀತಿ ಮುಂದುವರೆದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅನ್ನ ಬೆಳೀತಕ್ಕಂಥದ್ದು ಹೇಗೆ? ಕಾರ್ಪೊರೇಟರ್ ಅವರು ಅದೇ ಹೇಳಿದಾಗೆ, ಪ್ರತಿ ಸರಿ ಹೇಳಿದಾಗೆ ಒಂದು ಟ್ಯಾಬ್ಲೆಟ್ಗಳನ್ನ ಕಟ್ಬಿಡ್ತಾರೆ. ಆಮೇಲೆ ಎಲ್ಲಿನೋ ಬಂದ್ಬಿಟ್ಟು ಬರಗಾಲನೇ ತೀವ್ರವಾದಂಥ ಬರಗಾಲ ಆಗ್ಬಿಟ್ಟು ತಿನ್ನಕ್ಕೆ ಅನ್ನ ಇಲ್ದಿರೋಂಥ ಸಂದರ್ಭದಲ್ಲಿ
ಟ್ಯಾಬ್ಲೆಟ್ಸ್ ಕೊಟ್ಬಿಡ್ತಾರೆ. ಕರೋನಾ ಟೈಮಲ್ಲಿ ಚೀಪಿ ಅಂತ ಯಾವುದೋ ಟ್ಯಾಬ್ಲೆಟ್ ಕೊಟ್ಟಾಗೆ ಆ ಥರದ್ದು ಬಂದ್ಬಿಡುತ್ತೆ. ಬೆಳಿಗ್ಗೆ ಟಿಫನ್ ನೀವು ಇದಾಕೊಂಡು ಮೇಂಟೈನ್ ಮಾಡಿ, ಯಾಕಂದ್ರೆ ರಾಜ್ಯದಲ್ಲಿ ಅನ್ನ ಉತ್ಪಾದನೆ ಆಗಿಲ್ಲ, ಕಡಿಮೆ ಆಗಿದೆ ಅಂತಕ್ಕಂಥದ್ದು. ಈ ಥರದ ದಾರಿದ್ರ್ಯ ನಮಗೆ ಬರಬಾರ್ದು ಅಂದರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕೃಷಿ ಇಲಾಖೆಗೆ ಒತ್ತು ಕೊಟ್ಟು ಕೃಷಿಕರನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಕೃಷಿ ಇಲಾಖೆಗೆ ಭಾಳ ಮುಖ್ಯವಾಗಿ 80% ನಾವು ಕೃಷಿ ಇರೋದ್ರಿಂದ ಅದಕ್ಕೆ ಒತ್ತು ಕೊಟ್ಟು ಇಂಥದನ್ನೆಲ್ಲ ಮುನ್ನೆಚ್ಚರಿಕೆಯಾಗಿ ತಡಿದಕ್ಕಂಥ ಕೆಲಸ, ಅಥವಾ ಇಲ್ಲ ಅಂದರೆ ಬಂದಾದ ನಂತರನೂ ಸಮೇತ ಅದಕ್ಕೆ ಯಾವ ರೀತಿ ನಾವು ಅದನ್ನು ಫೇಸ್ ಮಾಡಬೇಕಂತಕ್ಕಂಥದ್ದಕ್ಕೆ ಭಾಳ ಮುಖ್ಯವಾಗಿ ಸರ್ಕಾರ ಒತ್ತು ಕೊಡಬೇಕು. ಒಂದು ವೇಳೆ ಇದೇನ ಬಂದರೆ ಮೇಡಮ್, ಬೆಳೆ ಹಾನಿಗೆ ಮುಖ್ಯವಾಗಿ ಪರಿಹಾರವನ್ನ ಕೂಡಲೇ ತತ್ಕ್ಷಣ ಜಾರಿ ಮಾಡಬೇಕು. ಯಾಕೆಂದ್ರೆ ರೈತರಿಗೆ ಪರಿವೇ ಇಲ್ಲದೆ ಎಷ್ಟೊಂದು ಇವತ್ತಿನ ದಿನ ಬೆಳೆ ಹಾಕ್ಬಿಟ್ಟಿದ್ದಾರೆ. ಒಂದ್ ವೇಳೆ ಇದರಿಂದ ತೊಂದರೆ ಆದ್ರೆ ನೇರವಾಗಿ ರೈತರು ತಾನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ತೊಂದರೆ ಆಗ್ತದೆ. ಬೆಳೆ ಪರಿಹಾರ ಧನವನ್ನ ಕೂಡಲೇ ರಿಲೀಸ್ ಮಾಡಬೇಕು. ಅದೇ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರಗಳನ್ನ ಕೂಡಲೇ ರಿಲೀಸ್ ಮಾಡಬೇಕು. ಯಾಕಂದ್ರೆ ಇವತ್ತು ಮುಂಗಾರು ನಮ್ಗೇನು ಶುರು ಆಗಿರೋದ್ರಿಂದ ರಸಗೊಬ್ಬರದ ಕೊರತೆ ಇದೆ ಅಂತಕ್ಕಂಥದ್ದು ಆಲ್ರೆಡಿ ಗೊತ್ತಿದೆ. ಆದ್ರೆ ಸರ್ಕಾರದ ಸಾಧನೆ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಹಾಗೆ ರೀತಿ ಬೆಳೆ ವಿಮೆನಲ್ಲಿ ದೊಡ್ಡ ಸ್ಕ್ಯಾಮ್ ಮೇಡಮ್. ಬೆಳೆ ವಿಮೆ ಅಂತ ಏನ್ ಮಾಡಿಸ್ಕೊಂಡಿದ್ದಾರೆ ಇವತ್ತಿನ ದಿನ ರೈತರಿಗೆ, ಅದೆಷ್ಟೋ ಜನ ರೈತರಿಗೆ ತಾನು ಬೆಳೆದಿರ್ತಕ್ಕಂಥ ಬೆಳೆಗೆ ಅಲ್ಲಿ ಬೆಲೆ ಇಲ್ಲ ಅಥವಾ ಬೆಳೆ ಏನಾದ್ರೂ ನಾಶ ಆಗಿದೆ ಅನ್ನೋದಾದ್ರೆ ಇವತ್ತಿವರೆಗೂ ಸಮೇತ ಅದಕ್ಕೆ ₹1 ಪರಿಹಾರ ಸಿಗ್ತಾ ಇರ್ತಕ್ಕಂಥ ಸಾವಿರಾರು ಎಕರೆ ಇವತ್ತಿನ ದಿನ ನಮ್ಮ ಮಧ್ಯದಲ್ಲಿದೆ. ನಮ್ಮ ಕೋಲಾರಲ್ಲಿ ನೋಡೋದಾದ್ರೆ ಕ್ಯಾಪ್ಸಿಕಮ್ಗೆ ₹1 2 ಕೆಜಿ ಇದೆ. ಅದನ್ನು ಕಿತ್ಕೊಂಡು ಕೂಲಿ ಕೂಡ ಸಮೇತ ಬರಲ್ಲ. ಹೇಗ್ ಬೆಳೆ ಬೆಳಿಬೇಕು? ಹಾಗಾದ್ರೆ ಬೆಳೆ ವಿಮೆ ಅಂತಕ್ಕಂಥದಕ್ಕೆ ಸಾವಿರಾರು ಕೋಟಿನ ರಿಲೀಸ್ ಮಾಡ್ತಾರಲ್ವಾ, ಆ ಒಂದು ರೈತನಿಗೆ ಯಾಕೆ ಸಿಗ್ತಿಲ್ಲ? ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ವೈಫಲ್ಯ. ಆ ಕಾರಣ ಬೆಳೆ ವಿಮೆ ತತ್ಕ್ಷಣ ಜಾರಿ ಮಾಡೋದಾದ್ರೆ ಇಂಥ ಒಂದು ಹವಾಮಾನ ವೈಪರೀತ್ಯದಿಂದ ಏಟ್ ಬಿದ್ರೂ ಸಮೇತ ರೈತ ತಾನು ಚೇತರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಎಸ್, ಇನ್ನು ಅರುಣ್ ಸರ್, ಅಂದ್ರೆ ರೈತರ ಆಂಗಲ್ ಅಲ್ಲಿ ನಾವು ಮಾತಾಡಿದ್ವಿ ಇಷ್ಟೊತ್ತು. ಈಗ ಇನ್ ಜನರಲ್ ಮಳೆ ಇಲ್ಲ ಅಂತ ಅಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನೆಲ್ಲ ಸಮಸ್ಯೆ ಆಗುತ್ತೆ? ನೋಡಿ, ಇದು ಒಂದು ಈಗ ನಾವು ಸೌತಲ್ಲಿ ಜಾಸ್ತಿ ಒಂದು ರೈಸ್ ತಿನ್ನೋರು, ಮತ್ತೆ ಮುದ್ದೆ, ರಾಗಿ, ಮತ್ತೆ ಸಕ್ಕರೆ ಸ್ವಲ್ಪ ಜಾಸ್ತಿ. ಈಗ ಕಬ್ಬು, ಭತ್ತ, ರಾಗಿ ಇದೆಲ್ಲ ಬಂದು ನೀರು ಜಾಸ್ತಿ ಬೇಕೇ ಬೇಕು. ತೋಟಗಾರಿಕೆಯಲ್ಲಿ ಬೇಕಾದ್ರೆ ಡ್ರಿಪ್ ಇರಿಗೇಷನ್ ಅಂದ್ಬಿಟ್ಟು ಹಣ್ಣುಗಳನ್ನ ಡ್ರಾಪ್ ಹಾಕೊಂಡ್ಬಿಟ್ಟು ಅಕ್ಕಿ ಬೆಳೆಸೋಕ್ಕಾಗಲ್ಲ. ಒಂದು ತಿಳ್ಕೊಳ್ಳಿ, ಪ್ರಕೃತಿಯಲ್ಲಿ ಇದಕ್ಕೆ ಆ ಕೆಪಾಸಿಟಿ ಅಂತಿದೆ. ಇವಾಗ ಒಂದು ಡಿ.ಕೆ. ಶಿವಕುಮಾರ್ ಅವ್ರೇನು ಅವತ್ತು ಬಿಲ್ಡಪ್ ಕೊಡೋಕ್ಕೆ ಮೆಟ್ರೋದಲ್ಲಿ ಹೊಂಟೋದು, ಡೈಲಿ ಹೋಗ್ತಾ ಇದ್ದಾರಾ? ಹೋಗ್ಲಿ, BTS ಬಸ್ಸಲ್ಲಿ ಹೋಗ್ಲಿ. ಯಾಕೆ ಅವ್ರ ಲೆವೆಲ್ಗೆ ಅದು ಸಾಲಲ್ಲ ರೀ, ಅವರು ಆ ಕಾರಲ್ಲೇ ಹೋಗಬೇಕು. ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲೂ ಏನು ಆ ರೈಸ್ ಇರುತ್ತಲ್ಲ, ಅಕ್ಕಿಗೆ ಇಷ್ಟೇ ನೀರು ಬೇಕಂತಿದೆ, ಭತ್ತಗೆ, ಕಬ್ಬಿಗೂ ಅಷ್ಟೇ. ಇವಾಗ ನಾವು ಇಲ್ಲಪ್ಪ ಮಳೆ ಇದಾಗಿದೆ, ನೀವೆಲ್ಲ ಅಕ್ಕಿ ತಿನ್ನಬಾರ್ದು, ರೈಸ್ ತಿನ್ನಬಾರ್ದು ಅಂತ ಸುಮ್ಮನೆ ಇರ್ತಾರ ಜನರು? ಇಲ್ಲ, ಖಂಡಿತ ಇಲ್ಲ. ನನಗೆ ಆಗಲಿ ನಾರ್ತ್ ಇಂಡಿಯಾ ಹೋದ್ರು, ಆ ಕಡೆ ಏನಾರು ಹೋದ್ರು, ನನಗೆ ಎಲ್ಲಿ ನಮ್ಮ ಸೌತ್ ಇಂಡಿಯನ್ ಹೋಟ್ಲ್ ಇದೆ ಅಂದ್ರೆ ಅಕ್ಕಿದು ಏನೋ ತಿನ್ಬೇಕಂತಿದೆ. ನಾವು ಇದು ಏನು ಬಾಜ್ರಾ ಅದು ಇದೆಲ್ಲ ಕಡಿಮೆ ನೀರಿನ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಕಡಿಮೆ ಇದೆ, ಅಲ್ಲಿ ಬಾಜ್ರಾ ಅದೆಲ್ಲ ಬೆಳೀತದೆ, ಅದಕ್ಕೆ ಅಷ್ಟು ನೀರು ಬೇಕಾಗಿಲ್ಲ. ನಾವು ಬಾಜ್ರಾ ಎಲ್ಲ ನಾವು ತಿನ್ನೋಕ್ಕಾಗಲ್ಲ, ನಮಗೆ ಅಕ್ಕಿ ಬೇಕು. ಅಕ್ಕಿ ಅಂದರೆ ಇಷ್ಟು ನೀರು ಬೇಕೇ ಬೇಕು, ಮತ್ತು ಸಕ್ಕರೆ ಬೇಕು. ಇವಾಗ ಏನಾಗ್ತದೆ, ನೀರಿನ ಅಂಶಗಳು ಕಡಿಮೆ ಆದಾಗ ಇದು ಸರ್ಕಾರ ಹೆಂಗೆ ಇದು ಮಾಡಿಕೊಳ್ಳುತ್ತೆ? ಇವಾಗ ಅದಕ್ಕೆ ಇನ್ನೊಂದು, ಇವಾಗ ನೋಡಿ, ಇವಾಗ ಇವರು ಏನೋ ಕಾಂಗ್ರೆಸ್ ಸರ್ಕಾರದವರು ಡಿ.ಕೆ. ಅವ್ರು ಏನು ಮಾಡಿದ್ರು, ಇವಾಗ ರೈತರದ್ದು ಜಮೀನು ಬೇಕಾದರೆ ಬೇರೆಯವರು ತಗೋಬೋದು, ಅಗ್ರಿಕಲ್ಚರ್ ಎಲ್ಲ ಬೇರೆಯವರು ತಗೊಂಡು ಅದನ್ನ ಕನ್ವರ್ಷನ್ ಮಾಡ್ಕೊಂಡು ಏನು ಬೇಕು ಅದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ಇದರಿಂದ ಏನಾಗ್ತಾಯಿದೆ ಅಂದರೆ ಬರೋ ಕೃಷಿ ಜಮೀನೆಲ್ಲ ರೆವೆನ್ಯೂ ಕನ್ವರ್ಟ್ ಆಗಿಬಿಟ್ಟು ರಿಯಲ್ ಎಸ್ಟೇಟ್ಗೆ ಆಗ್ತಾಯಿದೆ ರೀ. ಇದು ರಿಯಲ್ ಎಸ್ಟೇಟ್ ಬೆಳೀತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಡಿ.ಕೆ. ಶಿವಕುಮಾರ್ ಅವ್ರು ಮಾಡಿರುವಂಥ ಇದು ರೈತರಿಗೆ ಎಲ್ಲೂ ಬೆನಿಫಿಟ್ ಇಲ್ಲ ರೀ. ಇವತ್ತು ನಾನು ಮಾರ್ಬಿಟ್ಟು ಹೊಂಟದೆ, ನನ್ನ ಪೂರ್ವಜರದು ಇದು ನೆಕ್ಸ್ಟಲ್ಲಿ ಜಮೀನು ತಗೊಳಕ್ಕಾಗಲ್ಲ ರೀ. ಇವರು ದೊಡ್ಡಬಳ್ಳಾಪುರ ಆ ಕಡೆ ಎಲ್ಲ ಸರ್ ಒಂದ್ಸಲ ಮಾರ್ಬಿಟ್ಟು ತಗೊಳಕ್ಕಾಗುತ್ತೇನ್ರಿ ಜಮೀನು? ಅವಾಗೇನೋ ಜಾಸ್ತಿ ದುಡ್ಡು ಇರುತ್ತೆ ರೀ. ಇವತ್ತೇನೋ 3 ಕೋಟಿ ಏನೋ ದೊಡ್ಡದಾಗಿರುತ್ತೆ, 20 ವರ್ಷಕ್ಕೆ ಅದು 3 ಕೋಟಿ ಏನಿರಲ್ಲ ಸರ್. ಇದರಲ್ಲಿ ಒಂದು ಉದಾಹರಣೆ ಸರ್, ಏರ್ಪೋರ್ಟ್ ಅಂತ ದೊಡ್ಡ ಪ್ರಾಜೆಕ್ಟ್ ತಗೊಬಂದ್ರಲ್ಲ ಮೇಡಮ್, ನಮ್ಮ ರಾಜ್ಯದಲ್ಲಿ ಏರ್ಪೋರ್ಟ್ ನ ಅವಶ್ಯಕತೆ ಎಷ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಒಂದೊತ್ತು ಊಟದ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗಿದೆ. ಏರ್ಪೋರ್ಟ್ ಅಂತ ಪ್ರಾಜೆಕ್ಟ್ ಅಲ್ಲಿ 3,000 ಕೋಟಿ ಇವತ್ತಿನ ದಿನ ಭೂಮಿಯನ್ನ ಕೊಟ್ಟಿದ್ದಾರೆ. 3,000 ಕೋಟಿ ಇವತ್ತಿನ ದಿನ ಏನು ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದಾರಲ್ಲ, ಆದ್ರೆ ಆ ಭೂಮಿಯನ್ನ ಕೊಟ್ಟಿರ್ತಕ್ಕಂಥ ರೈತರು ಅಲ್ಲಿ ಬಂಗಾರ ಬೆಳೀತಾ ಇದ್ದಂತ ಭೂಮಿ ಅದು ದೇವನಹಳ್ಳಿ ಹಿಂದ್ಗಡೆ ಇವತ್ತು ಏರ್ಪೋರ್ಟ್ ಆಗಿದೆ. ಸಂತೋಷ, ಅಭಿವೃದ್ಧಿನೂ ಬೇಕು ನಮ್ಗೆ. ಅದ್ರ ಜೊತೆಗೆ ಆ ಭೂಮಿಯನ್ನ ಕಳ್ಕೊಂಡಿರ್ತಕ್ಕಂಥ ರೈತರು ಇವತ್ತಿನ ದಿನ ಅಲ್ಲಿ ಹೌಸ್ ಕೀಪಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಬಹಳ ದೊಡ್ಡ ದುರಂತ ಮೇಡಮ್. ಇವ್ರು ಕೊಡ್ತಕ್ಕಂಥ ಎಂಜಲ್ ಗಾಸು ಕ್ಷಣಿಕ ಖರ್ಚಾಗ್ಬಿಡುತ್ತೆ. ಇವಾಗ ಒಂದ್ಸಲ ಸಾಹೇಬ್ರು ಹೇಳಿದ್ರು 100ಕ್ಕೆ 100 ಸತಿ. ಇವಾಗ ಎಷ್ಟೋ ಜನಕ್ಕೆ ಕೆಲಸ ಕೊಡೋದು ಏನು ಕೆಲಸ ರೀ?
ಏನು ಅಲ್ಲಿ ಇದು ಸೆಕ್ಯೂರಿಟಿ ಕೆಲಸ ಆ ಕೆಲಸ ಅದಕ್ಕೇನು ಗ್ಯಾರಂಟಿ ಇಲ್ಲ. ಅವತ್ತೇನೋ ದುಡ್ಡು ಬಂತು, ಏನೋ ಇದು ಕೆಲವರು ಉಳಿಸ್ಕೊಂಡ್ರು, ಕೆಲವರು ಮೋಜು ಗೋಜ್ ಅನ್ಬಿಡು ಜೂಜು ಗೀಜು ಅನ್ಬಿಟ್ಟು ಕಳ್ಕೊಂಡ್ರು. ಇದನ್ನ ಹೇಳ್ಬಿಡ್ತೀನಿ, ಪುನಃ ಇದು ತಗೊಳಕ್ಕಾಗಲ್ಲ. ಅದಕ್ಕೆ ಸರ್ಕಾರ ಬಂದು ಓಕೆ ರೈತರನ್ನ ಉಳಿಸ್ಕೋಬೇಕು, ರೈತರನ್ನ ಬೆಳೆಸ್ಬೇಕಂದ್ರೆ ರೈತರ ಜಮೀನು ರೈತರು ಕೃಷಿಗೋಸ್ಕರನೇ ತಗೋಬೇಕು, ಬೇರೆ ಯಾವುದಕ್ಕೂ ಮಾಡಬಾರ್ದು. ಬಟ್ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು, ಅವರೆಲ್ಲ ರಿಯಲ್ ಎಸ್ಟೇಟ್ ಕಡೆಯವರು ಓಕೆ ಏನು ಮಾಡಿದ್ರು, ಎಲ್ಲ ಯಾರು ಬೇಕಾದ್ರೂ ಪರ್ಚೇಸ್ ಮಾಡೋದು. ಮೊದಲೆಲ್ಲ ಆ ಥರ ಇರಲಿಲ್ಲ. ನೀವು ಕೃಷಿ ಜಮೀನು ಕೃಷಿ ರೈತರೇ ತಗೋಬೇಕಿತ್ತು. ಇವಾಗ ಯಾರು ಬೇಕಾದ್ರೂ ತಗೊಂಡು ನಾನು ಕನ್ವರ್ಷನ್ ಮಾಡ್ಕೊಂಡು ಫುಲ್ ಲೇಔಟ್ ಕಳ್ರಿ. ದೊಡ್ಡಬಳ್ಳಾಪುರ ನೋಡಿ ಎಲ್ಲ ಇಡೀ ಇದು ಅದೇ ಹೇಳ್ತಾರೆ, ಇದು ನಂದಿ ಬೆಟ್ಟ ಕೆಳಗಡೆ ಟಿಪ್ಪು ಟ್ರಾಪಿನ ಮೊದಲು ಹಾಕೊಂಡ್ರೆ ಫುಲ್ ಇವಾಗ ಯಾರು ಅಪಾರ್ಟ್ಮೆಂಟ್ ಮೇಲೆ ಬೀಳ್ತಾರ ಅವ್ರು. ಹೌದು, ಖಂಡಿತ ಸರ್. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ CS ಪಾಟೀಲ್ ಸರ್ ಇದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ಈಗ ಎಲ್ಲಾ ಕಡೆ ಎಲ್ ನೀನೋ ಎಫೆಕ್ಟ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಇದು ಏನಿದು ಸರ್? ಎಲ್ ನೀನೋ ಎಫೆಕ್ಟ್ ಅಂದ್ರೆ ಏನು, ಜೊತೆಗೆ ಇದು ಕರ್ನಾಟಕಕ್ಕೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ಎಷ್ಟು ಕಾಲ ಇರುತ್ತೆ ಇದು, ಹೇಗೆ ಅಂತ? ಎಲ್ ನೀನೋ ಅಂದ್ರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ಉಷ್ಣಾಂಶ ಅಸಹಜವಾಗಿ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಆಗೋದಕ್ಕೆ ನಾವು ಎಲ್ ನೀನೋ ಅಂತ ಕರಿತೀವಿ. ನಾವು ಈ ವರ್ಷ ಎಲ್ ನೀನೋ ಆಗೋ ಸಾಧ್ಯತೆಗಳ ಹೆಚ್ಚು. ಈಗಾಗಲೇ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ಉಷ್ಣಾಂಶ ಈಗಾಗಲೇ ಏರಿಕೆ ಆಗ್ತಾ ಇದೆ. ಇದು ಎಂದೆಂದು ಎಲ್ಲೇನೋ ಇರ್ತೈತಲ್ಲ, ಆ ವರ್ಷ ನಮ್ಮ ದೇಶಕ್ಕೆ ಒಂದು ಸ್ವಲ್ಪ ಮಳೆ ಕೊರತೆ ಆಗುತ್ತಾ. ಈ ವರ್ಷ ಕರ್ನಾಟಕಕ್ಕೂ ಇದು ಮಳೆ ಕೊರತೆ ಆಗುವ ಸಾಧ್ಯತೆಗಳದಾವು. ಈ ವರ್ಷ ಕರ್ನಾಟಕದ ಬಹುತೇಕ ಎಲ್ಲಾ ಕೆಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ ಆಗ್ಬಹುದು, ಕೆಲವೊಂದು ಕಡೆ ವಾಡಿಕೆಯಂತೆ ಆಗುವ ಸಾಧ್ಯತೆಗಳದಾವು. ಈ ಜೂನ್ 12ರಿಂದ ಜೂನ್ 18ರವರೆಗೆ ಕರ್ನಾಟಕ ರಾಜ್ಯದಿಂದ ಮಳೆ ಪ್ರಮಾಣ ತಗ್ಗುವ ಸಾಧ್ಯತೆಗಳದಾವು. ಮುಂದಿನ ಒಂದು ವಾರದವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದ್ರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮುಂದಿನ ಒಂದು ವಾರದಲ್ಲಿ ನಾವು ಯಾವುದೇ ಅಲರ್ಟ್ ಅಂದ್ರೆ ಮಳೆ ಬಗ್ಗೆ ಯಾವುದೇ ನಾವು ವಾರ್ನಿಂಗ್ ಕೊಟ್ಟಿಲ್ಲ. ಈ ಒಂದು ವಾರದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳದಾವ. ಸರ್, ಈಗ ರೈತರಿಗೆ ಏನು ಸಜೆಷನ್ಸ್ ಕೊಡ್ತೀರಾ ಸರ್ ಈ ಟೈಮ್ನಲ್ಲಿ? ಈ ಟೈಮ್ನಲ್ಲಿ ಅಂದ್ರೆ ಕಡಿಮೆ ಮಳೆಗೆ ಬೆಳೆಯುವಂತ ಬೆಳೆಗಳನ್ನ ಅವ್ರು ಆಯ್ಕೆ ಮಾಡಿಕೊಂಡು ಸರ್, ಈಗ ಉಷ್ಣಾಂಶ ಹೆಚ್ಚಾದಾಗ ಈ ರೀತಿ ಎಲ್ ನೀನೋ ಆಗುತ್ತೆ ಅಂತ ಹೇಳಿದ್ರಿ. ಈ ಉಷ್ಣಾಂಶ ಹೆಚ್ಚಾಗೋದಕ್ಕೆ ಇಂಡೈರೆಕ್ಟ್ ಆಗಿ ಮನುಷ್ಯನೇ ಕಾರಣ ಆಗ್ತದಾನ, ಹೇಗೆ? ಇದು ಅದು ಒಂದು ಅಂಶ ಅಷ್ಟ. ಇದು ಎಲ್ ನೀನೋ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಇದು ಪ್ರತಿ 3 ರಿಂದ 7 ವರ್ಷಕ್ಕೊಮ್ಮೆ ಬರ್ತೈತಿ. 150ರಷ್ಟು ಲ್ಯಾನಿನೋ ಮತ್ತು ನ್ಯೂಟ್ರಲ್ ಕಂಡೀಷನ್ಸ್ ಇರ್ತೈತಿ. ಆದ್ರೆ ಕೆಲವೊಮ್ಮೆ ಇದು 3 ರಿಂದ 7 ವರ್ಷಕ್ಕೊಮ್ಮೆ ಇದು ಎಲ್ ನೀನೋ ಕಂಡೀಷನ್ ಬರ್ತೈತಿ. ಸರ್, ಈಗ ಒಂದ್ ಕಡೆ ಎಲ್ ನೀನೋ ಆದ್ರೆ ಇನ್ನೊಂದ್ ಕಡೆ ಲಾ ನೀನಾ ಅಂತಾನು ಹೇಳ್ತಾರೆ. ಸೊ ಏನ್ ಸರ್ ಡಿಫ್ರೆನ್ಸ್ ಇದೆ ಎರಡಕ್ಕೂ? ಅಂದ್ರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಹೆಚ್ಚಿಗೆ ಆಯ್ತು ಅಂದ್ರ ಎಲ್ ನೀನೋ ಅಂತ ಕರಿತೀವಿ. ಅದ್ರದ್ದು ಅಪೋಸಿಟ್ ಉಷ್ಣಾಂಶ ಕಡಿಮೆ ಆಯ್ತಂದ್ರೆ ಅದಕ್ಕೆ ನಾವು ಲಾ ನೀನೋ ಅಂತ ಕರಿತೀವಿ ನಾವು. ಓಕೆ. ಸೊ ಈಗ ಈ ಇಂಡಿಯನ್ ಓಷನ್ ಡೈಪೋಲ್ IOD ಅಂತ ಕರೀತಾರೆ, ಅದು ಪಾಸಿಟಿವ್ IOD, ನೆಗೆಟಿವ್ IOD, ಹಾಗೆ ನ್ಯೂಟ್ರಲ್ ಅಂತ. ಪಾಸಿಟಿವ್ IOD ಅಂತ ಎಲ್ ನೀನೋ ಅಂತ ಅರ್ಥ ಆಗುತ್ತೆ, ಮಳೆ ಕಡಿಮೆ ಆಗುತ್ತೆ. ಸೊ ನೆಗೆಟಿವ್ ನ್ಯೂಟ್ರಲ್ ಅಂದ್ರೆ ಅದು ಹೆಂಗೆ ಸರ್, ಹೆಂಗೆ ಅದನ್ನ ಇದು ಮಾಡೋದು? ನ್ಯೂಟ್ರಲ್ ಅಂದ್ರೆ ಸಾಮಾನ್ಯ ಸರಾಸರಿ ಉಷ್ಣಾಂಶಕ್ಕಿಂತ +0.5 -0.5 ಒಳಗೆ ಇರ್ತೈತಿ. ನ್ಯೂಟ್ರಲ್ ಕಂಡೀಷನ್ಸ್ ಅಂದ್ರೆ 0.5 ಹೆಚ್ಚಿಗೆ ಆತಂದ್ರ +0.5 ಹೆಚ್ಚಿಗೆ ಆತಂದ್ರ ನಾವು ಎಲ್ ನೀನೋ ಅಂತ ಕರಿತೀವಿ ನಾವು. ಸರ್, ಈಗ ನೆಗೆಟಿವ್ IOD ಇದ್ದಾಗ ಮಳೆ ಜಾಸ್ತಿ ಬರುತ್ತಾ, ಹೇಗೆ? ನೆಗೆಟಿವ್ IOD ಇದ್ದಾಗ ಮಳೆ ಜಾಸ್ತಿ ಬರುತ್ತೆ. ಈಗ ಎಲ್ ನೀನೋ ಎಫೆಕ್ಟ್ ಬರುತ್ತೆ ಅಂತ ಮುಂಚೆನೆ ಹೆಂಗೆ ಸರ್ ಫೈಂಡ್ ಔಟ್ ಮಾಡ್ತಾರೆ? ಕೆಲವೊಂದು ಅದಕ್ಕೆ ಮಾಡೆಲ್ಸ್ ರನ್ ಮಾಡ್ತಾರೆ. ಮಾಡೆಲ್ಸ್ ರನ್ ಮಾಡಿ ಅದನ್ನ ಮೊದಲ ಮಾಡೆಲ್ಸ್ ಎಲ್ಲ ಇಂಡಿಕೇಶನ್ಸ್ ಅದಾವು. ಈಗಾಗಲೇ ಟೆಂಪರೇಚರ್ ಆಗಲೇ ಎಲ್ ನೀನೋ ಕಂಡೀಷನ್ ಬಂದಿದೆ ಈಗಾಗಲೇ. ಸೊ ಹಾಗೆ ಸರ್ಕಾರಕ್ಕೆ ಹಾಗೆ ಜನರಿಗೆ ಕೊನೆಯದಾಗ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಅದ ಈ ಒಂದು ಎಷ್ಟೆಷ್ಟು ಮಳೆ ಬರ್ತೋ ಅದನ್ನ ನೀರನ್ನು ತಾವು ಹಾರ್ವೆಸ್ಟ್ ಮಾಡ್ಕೋಬೇಕು, ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು.
ಮತ್ತು ಕಡಿಮೆ ಬೆಳೆಗೆ ಏನು ಮಳೆಗೆ ಏನು ಬೆಳೆಗಳು ಬರ್ತಾವನ್ನೆಲ್ಲ ಅದನ್ನು ಬೆಳೆದ ಈ ಒಂದು ವೇಳೆಯಲ್ಲಿ ಸೂಕ್ತ ಅಂತ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸಿ ಎಸ್ ಪಾಟೀಲ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ಲಕ್ಷ್ಮಣ್ ಸರ್, ಈಗ ನೀರನ್ನು ಸೇವ್ ಮಾಡೋದು ತುಂಬ ಮುಖ್ಯ ಈ ಟೈಮ್ನಲ್ಲಿ. ಸೊ ನೀರಿನ ಸಂರಕ್ಷಣೆಗಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಿಮ್ಮ ಪ್ರಕಾರ ಕೆಲವೊಂದಿಷ್ಟು ಟಿಪ್ಸ್ ಕೊಡೋದಾದ್ರೆ ಜನರಿಗೆ? ಅಲ್ಲ, ಟಿಪ್ಸ್ ಅನ್ನೋದಕ್ಕಿಂತ ಒಂದು ವಾಸ್ತವತೆ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮೇಡಮ್. ಈ ಹಿಂದೆ ಮಹಾರಾಜರು ಆಳ್ವಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಕಾಳಜಿ ಇಟ್ಕೊಂಡು ಎಷ್ಟು ಕೆರೆಗಳನ್ನು ಬೆಂಗಳೂರಿಗೆ ಕೊಡುಗೆಗೆ ಕೊಟ್ಟಿದ್ರು. ಇವತ್ತು ನೀವು ಸರ್ವೆ ಮಾಡೋದಾದ್ರೆ ಅದರಲ್ಲಿ 10% ಕೆರೆಗಳು ಸಹ ನಮ್ಮ ಬೆಂಗಳೂರಿನಲ್ಲಿ ಇಲ್ಲ. ಇದು ಪ್ರಶ್ನೆ ಆಗುತ್ತೆ, ಈ ಕೆರೆಗಳೆಲ್ಲ ಎಲ್ಲೋಯ್ತು ಅಂತಕ್ಕಂಥದ್ದು. ಯಾರು ಪ್ರಭಾವಿ ರಾಜಕಾರಣಿಗಳಿರ್ತಾರೆ, ಯಾರು ಮಂತ್ರಿಗಳಿರ್ತಾರೆ, ಯಾರು ಅಧಿಕಾರದಲ್ಲಿರ್ತಾರೆ, ಆ ಕೆರೆಗಳನ್ನೆಲ್ಲ ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಲೇಔಟ್ಗಳನ್ನಾಗಿ ಮಾರ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮಳೆ ಬಿದ್ದರೆ ಒಂದೊಂದು ಮನೆಗೆ ನೀರು ನುಗ್ಗುವಂತ ಕೆಟ್ಟ ಪರಿಸ್ಥಿತಿ ಬಂದು ಒದಗಿದೆ ಅನ್ನೋದಾದ್ರೆ ಇದು ನೇರವಾಗ್ಲೂ ರಾಜ್ಯ ಸರ್ಕಾರದ ವೈಫಲ್ಯ, ಅಧಿಕಾರಿಗಳ ವೈಫಲ್ಯ. ಇವತ್ತು BBMP ಇತ್ತು, GBA ಮಾಡಿದ್ದಾರೆ. GBA ಅಧಿಕಾರಿಗಳು ಏನ್ ಮಾಡಿದ್ದಾರೆ? ಮೊನ್ನೆ ಬಿದ್ದಂತ ಮಳೆಗೆ ಕಳಪೆ ಕಾಮಗಾರಿ ಇವ್ರಿಗೆ ಬೇಕಾಬಿಟ್ಟಿ ಮಾಡಿ ಸಾವಿರಾರು ಕೋಟಿ ಇವತ್ತಿನ ದಿನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹಾಕಿರ್ತಕ್ಕಂಥ ರಸ್ತೆಗಳೆಲ್ಲನೂ ಕಿತ್ತೋಗಿದೆ. ಕೆರೆಗಳು ಇವತ್ತಿನ ದಿನ ಮಾಯ ಆಗಿರೋದ್ರಿಂದ ಕೆರೆಗೆ ನೀರಿಲ್ಲ, ಅಂದ್ರೆ ನೀರು ಹೋಗೋದಕ್ಕೆ ವ್ಯವಸ್ಥೆನೇ ಇಲ್ಲ. ಕೆರೆಗಳೇ ಇಲ್ಲ ಅಂದ್ರೆ ನೀರು ಎಲ್ಲಿಂದ ಹೋಗುತ್ತೆ ಮೇಡಮ್? ಮನೆಗಳಿಗೆ ಬರುತ್ತೆ. ಕೆರೆಯಲ್ಲಿ ಮನೆ ಕಟ್ಕೊಂಡಿದ್ದೆ ಆದ್ರೆ ಮನೆಗೆ ಬರದೆ ನೀರು ಇನ್ನೆಲ್ಲ ಹೋಗುತ್ತೆ. ಕಾಡು ಪ್ರಾಣಿಗಳು ಇವತ್ತಿನ ದಿನ ಊರೊಳಗಡೆ ಬರ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಕಾಡ್ಗೆ ಹೋಗ್ತಾ ಇದೀವಿ ದಿನೇ ದಿನ. ಇವತ್ತು ನಮ್ಮ ಬೆಂಗಳೂರಿನಿಂದ 60 ಕಿಲೋಮೀಟರ್ 70 ಕಿಲೋಮೀಟರ್ ಮುಳುಬಾಗ್ಲವರೆಗೂ ಹೋಗೋದಾದ್ರೆ ಅಲ್ಲಿ ಬೆಳೀತಾ ಇದ್ದಂಥ ಎಲ್ಲ ರೈತಾಪಿ ಕುಟುಂಬಗಳ ಭೂಮಿಗಳನ್ನು ಒತ್ತುವರಿ ಮಾಡಿಕೊಂಡು ಇವತ್ತಿನ ನೇರವಾಗಿ ಇವತ್ತಿನ ಕೃಷಿ ಭೂಮಿಯನ್ನು ಮಾರ್ಪಾಟ್ ಮಾಡಿ ಲೇಔಟ್ಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಶೋಭಾ ಡೆವಲಪ್ಮೆಂಟ್ಸು, ಇನ್ನೊಂದು ಡೆವಲಪ್ಮೆಂಟ್ಸು, ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು, ಪ್ರಾಜೆಕ್ಟ್ಸು, ಸಾವಿರಾರು ಕೋಟಿ. ಇವಾಗ ಕೃಷ್ಣ ಬೈರೇಗೌಡರನ್ನ ಒಂದು ರೀತಿಯಲ್ಲಿ ಮೆಚ್ಕೊಳ್ಬೇಕು. ಇಂತಿಷ್ಟು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮನೆಗಳು ಕಟ್ಕೊಂಡ್ರೆ ಮಾತ್ರ ನಾವು ಇದು ಕೊಡ್ತೀವಿ, ಇಲ್ಲ ಅಂದ್ರೆ ಕೊಡೋದಿಲ್ಲ. ಒಳ್ಳೆ ಸೂಪರ್, ಒಳ್ಳೆ ಕಾನ್ಸೆಪ್ಟ್. 30-40 ಸೈಟಲ್ಲಿ 7 ಮನೆ ಕಟ್ಬಿಟ್ರೆ ಅವ್ರಿಗೆ ನೀರೆಲ್ಲಿಂದ ಕೊಡೋದು? ರಸ್ತೆ ಅಷ್ಟೇ ಇರುತ್ತೆ, ಅವ್ರಿಗೆ ಎಲ್ಲಿ ಮೂಲಭೂತ ಸೌಕರ್ಯಗಳು ಕೊಡೋದು? ತೊಂದರೆ ಆಗುತ್ತೆ. ಆ ಕಾರಣ ಇವತ್ತಿನ ದಿನ ಕೆರೆಗಳು ಉಳಿಬೇಕು. ಅಂದ್ರೆ ಈ ಕೆರೆಗಳು ಎಲ್ಲಿ ಹೋಗಿದೆ ಅದು ತನಿಖೆ ಆಗಿ ತಪ್ಪಿತಸ್ಥರು ಯಾರಿದ್ರೆ ಒಂದು ನೇರವಾಗಿರ್ತಕ್ಕಂಥ ಶಿಕ್ಷೆ ಕೊಟ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇರ್ತಕ್ಕಂಥ ಕೆರೆಗಳನ್ನಾದ್ರೂ ನಾವು ಉಳಿಸ್ಕೊಳ್ಳತಕ್ಕಂಥ ಪ್ರಯತ್ನ ಆಗ್ಬೋದು. ಇಲ್ಲ ಅಂದ್ರೆ ಬಿಡಪ್ಪ ಏನೂ ಆಗೋದಿಲ್ಲ, ಅವರು ಕೆರೆ ನುಂಗಿದ್ರೆ ನಾವೊಂದಷ್ಟು ಕೆರೆ ನುಂಗೋಣ ಅಂತ ನೆಕ್ಸ್ಟ್ ಅಧಿಕಾರಕ್ಕೆ ಬಂದವರು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಕೆರೆಗಳು ಯಾರ್ಯಾರು ಇವತ್ತಿನ ಅತಿಕ್ರಮಣವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂಥವ್ರ ವಿರುದ್ಧವಾಗಿ ಶಿಸ್ತು ಕ್ರಮದ ಒಂದು ಕಾನೂನು ಜಾರಿ ಆಗ್ಬೇಕು. ಮೊದಲನೇದಾಗಿ ಕೆರೆಗಳು ಉಳಿಬೇಕು. ಎಲ್ಲೇ ಸಮಸ್ಯೆ ಆದ್ರೂ ಮೂಲ ಬೇಕಾಗಿರ್ತಕ್ಕಂಥದ್ದು ಕೆರೆಗಳು, ರೈತರ ಜೀವನಾಡಿ. ಆ ಕಾರಣ ಕೆರೆಗಳು ಉಳಿದ್ರೇನೆ ರೈತಾಪಿ ಕುಟುಂಬಗಳು ಉಳಿತದೆ ಅಂತಕ್ಕಂಥದ್ದು. ಇವತ್ತು ಎಲ್ಲಿನೋದಿಂದ ನಾವು ನೋಡೋದಾದ್ರೆ ನೇರವಾಗಿ ನೀರಿನಿಂದ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ನಾವೇನ್ ಕೇಳ್ತಾ ಇದ್ದೀವಿ. ಇವತ್ತಿನ ದಿನ ನೀರು ರೈತರಿಗೆ ಇದ್ದಿದ್ದೇ ಆದ್ರೆ ಈ ತೊಂದರೆನೇ ಆಗ್ತಿರ್ಲಿಲ್ಲ. ಹಾಗಾಗಿ ನೇರ ಕಾರಣ ಇವತ್ತಿನ ದಿನ ಅದಕ್ಕೆ ಸರ್ಕಾರಗಳೇ ಅಧಿಕಾರ ಇತ್ತು, ಕೆರೆಗಳನ್ನೆಲ್ಲ ಲೇಔಟ್ ಮಾಡಿ ಮಾರ್ಬಿಟ್ಟಿದ್ದಾರೆ. ಇವತ್ತು ಒಂಥರ ತುರ್ತು ಸಭೆಗಳಲ್ಲಿ ಮಾಡ್ಬಿಟ್ಟು ಏನ್ ಪರಿಹಾರ ಕಂಡ್ಕೊಳ್ತಾರೆ? ಇವತ್ತಿನ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರ್ ಬಾಗ್ಲಾಗ್ದ್ರು ಅನ್ನೋ ರೀತಿಯಲ್ಲಿ ಇವತ್ತಿನ ಈ ತರದ ಕಾನೂನುಗಳನ್ನ, ಈ ತರದ ವೈರಸ್ಗಳು ಬಂದ ಮೇಲೆ ಕ್ರಮ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ರೈತರ ಜೊತೆಗೆ ಸರ್ಕಾರಗಳ ನಡೆದಾಗ ಒಂದು ನಮ್ಮ ದೇಶಕ್ಕೆ ಭವಿಷ್ಯ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಸರ್, ಈಗ ನೀವೇನು ಹೇಳ್ತೀರಾ, ನೀರನ್ನು ಹೆಂಗೆ ಸೇವ್ ಮಾಡೋದು, ಈ ಸಂರಕ್ಷಣೆಗಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಜನಸಾಮಾನ್ಯರು ಅಂತ? ಮುಖ್ಯ ಒಂದು ಹೇಳ್ತೀನಿ, ನಾವು ಕೃಷಿ ಹೈನುಗಾರಿಕೆ ಹೇಳ್ತಾ ಇದ್ವಿ. ಈ ಎಲ್ನಿಂದ ಇನ್ನೊಂದು ಸಾಮಾನ್ಯ ಜನರಿಗೆ ಇನ್ನೊಂದು ತೊಂದರೆ ಆಗ್ತದೆ, ಹೀಟ್ ಸ್ಟ್ರೋಕ್ ಅಂತೀವಿ. ಉಷ್ಣಾಂಶ 45 ಗಿಂತ ಮೇಲ್ ಹೋಗ್ತದೆ. 45ಗಿಂತ ಮೇಲ್ ಹೋದಂದ್ರೆ ಏನಾಗುತ್ತೆ, ಹೀಟ್ ಸ್ಟ್ರೋಕ್ ಅಂತೀವಿ. ಬಿಸಿಲಿಗೆ ಹಂಗೆ ಪ್ರಜ್ಞೆ ತಕ್ಕ ಬಿದ್ದೋಗೋದು, ಎಲ್ಲ ತೊಂದರೆಗಳು ಶುರು ಆಗುತ್ತೆ. ತಲೆನೋವುಗಳು, ವಾಮಿಟ್ ಆಗೋದು, ಓಕೆ, ಜನರಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಈಗ ಲಕ್ಷ್ಮಣ್ ಸಾಹೇಬ್ರು ಇನ್ನೊಂದು ಹೇಳ್ತಾ ಇದ್ರು, ಇವಾಗ ಕೆರೆಗಳಿಗೆ ನೀರು ಹೋಗ್ಬೇಕನ್ಬಿಟ್ಟು. ಕೆರೆಗಳಿಗೆ ನೀರು ಹೋಗ್ಬೇಕಂದ್ರೆ ರಾಜಕಾಲುವೆ ತುಂಬಾ ಮುಖ್ಯ. ಈಗ ಉದಾಹರಣೆ, ನಮ್ಮ ಸುಮನಹಳ್ಳಿಯಲ್ಲಿ ಸರ್ವೆ ನಂಬರ್ 4 ಸಜ್ಜೆಪಾಳ್ಯದಲ್ಲಿ ಸರ್ ಸಮಾಜ ಕಲ್ಯಾಣ ಇಲಾಖೆ ಆಗ್ಬಿಟ್ಟು ಅವಾಗ ಮಹಾರಾಜರು ಬಂದು ವೃದ್ಧರಿಗೆ ಅಂದ್ಬಿಟ್ಟು ಜಾಗ ಕೊಟ್ಟಿದ್ರು. ಅದನ್ನ ಬಂದು ಸಮಾಜ ಕಲ್ಯಾಣ ಇಲಾಖೆ ಯಾರಿಗೂ ಕೇಳದೋದೆ BBMPಗೆ ಬೀದಿ ನಾಯಿಗಳಿಗೆ ಶೆಲ್ಟರ್ ಕಟ್ಟಕೊಂಡು ಕೆರೆ ಪಕ್ಕದಲ್ಲೇ, ಇದು ಕೆರೆ ಅಂತೀನಿ ನೋಡಿ, ರಾಜಕಾಲುವೆ ಪಕ್ಕದಲ್ಲೇ ಬಫರ್ ಝೋನ್ ವೈಲೇಷನ್ ಅವರೇ ಮಾಡಿದ್ದಾರೆ ಸರ್. ಇವಾಗ ನಮ್ಗೆ ಬೇರೆಯವ್ರು ಹೇಳ್ತಾರೆ ರಾಜಕಾಲುವೆ ಪಕ್ಕದಲ್ಲಿ ಮನೆಗಳು ಕಟ್ಬಿಟ್ಟಂದ್ರೆ ಎಲ್ಲ ಮನೆ ಇವ್ರು ತೆಗೆಸ್ಲಿ ರೀ. ನಾನು ಸಮಾಜ ಕಲ್ಯಾಣ ಇಲಾಖೆ ಸೆಕ್ರೆಟರಿಗೆ CRCಗೆ ನೆನ್ನೆ ರಾತ್ರಿ ಫೋನ್ ಮಾಡಿದ್ದೆ. ಇಲ್ಲ ಬನ್ನಿ ನೀವು ಮಾತಾಡೋದಂತಾರೆ. ಏನ್ರಿ ಮಾತಾಡೋದು? ಆ ಇಲಾಖೆದು ಜಾಗಗಳನ್ನ ಹಂಗೆ ಉಳಿಸ್ಕೋಬೇಕ್ರಿ. ಸಮಾಜ ಕಡೆ SC ST ಜಾಗ ರೀ ವೃದ್ಧರಿಗೆ, ಅದ್ರ ಬಂದು ಬೀದಿ ನಾಯಿಗಳಿಗೆ ಶೆಲ್ಟರ್ ಅಂತ BBMP ಅನಿಮಲ್ ಹಸ್ಬೆಂಡ್ರಿ ಅವರು ಏನು ಫೈಲ್ ಪುಟ್ ಅಪ್ ಮಾಡಿ ಅಲ್ಲಿ ಇದು ಮಾಡಿ ನೋಡಿ. ಅದು ಕೆರೆ ಇದು ರಾಜಕಾಲುವೆ ಪಕ್ಕದಲ್ಲೇ ಕಟ್ಟಿದ್ದಾರೆ.
ಅವಾಗ ಇವ್ರಿಗೊಂದು ಕಾನೂನು ಅವ್ರಿಗೊಂದು ಕಾನೂನು. ಅದೇ ತರ ಆಗ್ತದೆ ಸರ್. ಕೆರೆಗೆ ನೀರು ಹೋಗ್ಬೇಕಂದ್ರೆ ರಾಜಕಾಲುವೆ ತುಂಬ ಮುಖ್ಯ ರೀ. ಎಲ್ಲ ರಾಜಕಾಲುವೆ ಒತ್ತುವರೆಗೆ ಇಷ್ಟಿಷ್ಟೇ ಜಾಗ ಇದೆ, ನೀರು ಹೋಗಲ್ಲ. ಮತ್ತು ಇನ್ನೊಂದು ಇದು ಅಲ್ಲಿನೋದು ಇದೇ ಥರ ಇದಾಗ್ತದೆ. ಅಧಿಕಾರಿಗಳು ಏನು ಮೊದಲೇ ಮುಂಚಿತವಾಗಿ ಇದು ಮಾಡಿಕೊಂಡು ಜಾಗೃತಿ ಮಾಡಿ ಎಲ್ಲ ಇದು ಮಾಡಬೇಕು, ಏನೂ ಮಾಡಲ್ಲ. ಯಾರು ಏನೇನು ಎಷ್ಟೆಷ್ಟು ದುಡ್ಡು ಮಾಡ್ಕೋಬೇಕು ಅಷ್ಟೇ ಮಾಡ್ತಾರೆ ಹೊತ್ತು ಬೇರೆ ಯಾವುದೂ ಇದು ಮಾಡಲ್ಲ. ಇವಾಗ ನಾನು ಇದೇ ಹೇಳಿದ್ನಲ್ಲ, ಸೆಂಟ್ರಲ್ ರಿಲೀಫ್ ಕಮಿಟಿದು ಜಿಲ್ಲಾಧಿಕಾರಿ ಚೇರ್ಮನ್ನು, ಮೆಂಬರ್ ಸೆಕ್ರೆಟರಿ JD ಸಮಾಜ ಕಲ್ಯಾಣ ಇಲಾಖೆ. ಇವಾಗ ಅವರೇ ತಗೊಂಡು ಜಾಗಗಳನ್ನ ಈ ಥರ ಇದು ಮಾಡಿ. ಇವಾಗ ರೈತರಿಗೂ ಅಷ್ಟೇ, ಇವಾಗ ರೈತರಿಗೆ ಇದು ಬಂದ ಅಂದರೆ ಇವಾಗ ಜನರಿಗೆ ಇದಾದ್ರೆ ಹೀಟ್ ಸ್ಟ್ರೋಕ್, ಇವಾಗ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು, ಓಕೆ ಎಲ್ಲ ನೀರು ಇದೆ, ಹೀಟ್ ಸ್ಟ್ರೋಕ್ ಎಲ್ಲ ಇದಾಗುತ್ತೆ ಅಂತ ಹೇಳಿ ಹೀಟ್ ವೇವ್ಸ್ ಬರ್ತಾ ಇದೆ ಅಂದ್ಬಿಟ್ಟು. ಹೀಟ್ ವೇವ್ಸಲ್ಲಿ ಪ್ರಾಣಿ ಪಕ್ಷಿಗಳು ವನ್ಯಜೀವಿಗಳಿಗೆ ಸಹ ತೊಂದರೆ ಆಗುತ್ತೆ. ನಾಳೆ ದಿನ ಕಾಡಲ್ಲಿ ನೀರಿಲ್ಲ ಅಂದರೆ ಅರಣ್ಯಗಳಿಂದ ಹೊರಗಡೆ ಪ್ರಾಣಿಗಳು ಆಹಾರ ನೀರಿಗೆ ಹೊರಗಡೆ ಬರುತ್ತೆ. ಇದು ಒಂದೇ ಅಲ್ಲ, ಪ್ರಕೃತಿಯಲ್ಲಿ ಮಳೆ ಅನ್ನೋದು, ನೀರು ದಾಹ, ಆಹಾರ ಅನ್ನೋದು ಪ್ರಕೃತಿಯ ಮೂಲಭೂತ, ಇದು ಎಲ್ಲ ಸಕಲ ಜೀವರಾಶಿಗಳ ಮೂಲಭೂತ ಹಕ್ಕು. ಹೌದು. ಓಕೆ, ಇವಾಗ ಇದಕ್ಕೆ ಇದಾಗ್ತದೆ. ಇವಾಗ ಇಷ್ಟೇ ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು, ಇವಾಗ ಹೌ ವಿಲ್ ಯು ಕಾಂಪನ್ಸೇಟ್? ಇವಾಗ ಆಯಿತು, ಇವಾಗ ಇದಾದ ಅಂದರೆ ನೀವು ರೈತರಿಗೆ ಓಕೆ ಅವರಿಗೆ ಆರಾಮಾಗಿ ಜೀವನಕ್ಕೆ ಇಷ್ಟಂತೇಳಿ ಸರ್ಕಾರದಿಂದ ಕಾಂಪನ್ಸೇಷನ್ ಕೊಡ್ತೀರಾ? ಇಲ್ಲ ಹಸುಗಳಿಗೆಲ್ಲ ಇವಾಗ ನಾನು ಸಾಕೋಕ್ಕಾಗಲ್ಲ, ಹೈನುಗಾರಿಕೆ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ, ಇಲ್ಲ ಏನು ನೀವೇನಾದರೂ ಅದಕ್ಕೆ ಗೋಶಾಲೆ ಥರ ಮಾಡ್ಕೊಂಡು ಅದನ್ನ ಚೆನ್ನಾಗಿ ನೋಡ್ಕೊಳ್ತೀರಾ? ಅದರಲ್ಲೂ ಬೇಕಾದ ದುಡ್ಡುಗಳು ಮಾಡ್ತೀವಿ. ಇವಾಗ ಬೀದಿನಾಯ್ತು BBMP ಅವರು ಶೆಲ್ಟರ್ ಅಂದ್ಬಿಟ್ಟು ಎಲ್ಲ ಲೂಟಿ ಹೊಡಿತಾ ಇದ್ದಾರೆ. ಒಂದು ಪ್ಲ್ಯಾನ್ ಇಲ್ಲ, ಏನಿಲ್ಲ, ಏನು ಕಮಿಷನರ್ಗಳ ಹತ್ರ ಸೇರ್ಕೊಂಡು ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಅದೇ ಥರ ನೆಕ್ಸ್ಟ್ ಇವ್ರುಗಳು ಅದು ದುಡ್ಡು ಮಾಡಕ್ಕೆ ಕೇಳ್ಕೊಂಡ್ಬಿಡ್ತಾರೆ. ಬಟ್ ಆ ಥರ ಬೇಡ. ರೈತರದ್ದು ಹೈನುಗಾರಿಕೆ, ಹಸು ಕುರಿ ಮೇಕೆ ಮತ್ತು ಅಗ್ರಿಕಲ್ಚರ್ ಇದು ಅದು ನೋಡ್ಕೊಳ್ಳೋಕೆ ಹೆಂಗೆ, ಜನರಿಗೆ ಹೆಂಗೆ, ಏನಾರ ಪ್ಲ್ಯಾನ್ ಇದೆಯಾ? ಹೌದು, ಏನು ಪ್ಲಾನ್ ಇಲ್ಲ ಸರ್. ಆಮೇಲೆ ಎಲ್ಲ ಆದ್ಮೇಲೆ ಮೇಡಮ್, ನೀವು ಇವತ್ತು ಜಿ ನ್ಯೂಸ್ ಕನ್ನಡದಲ್ಲಿ ನೀವು ಇದು ಮಾಡಿದ್ಕೇನೆ ಇವತ್ತು ಇದೊಂದು ಇದಾಗ್ತಾ ಇದೆ. ಇಲ್ಲರ ಅದೂ ಇಲ್ಲ. ಅದೇ ಇವರು ಒಂದು ಹೇಳಿದ್ರಲ್ಲ, ಎಲ್ಲ ರೈತರು ಎಲ್ಲ ಕಳ್ಕೊಂಡು 2-3 ರೈತರು ಆತ್ಮಹತ್ಯೆ ಮಾಡ್ಕೋಬೇಕು. ಅವಾಗ ನನ್ನ ಡಿಪಾರ್ಟ್ಮೆಂಟ್ ನನ್ನ ಏರಿಯಾ ಓಡ್ ಬರ್ತಾರೆ. ಮತ್ತೆ ಈ ತರ ಹೋರಾಟಗಾರರು, ಹಿರಿಯ ಹೋರಾಟಗಾರರು ಇವ್ರುಗಳು ರಸ್ತೆಗೆ ಇಳಿಬೇಕು. ಅವಾಗ ಏನಪ್ಪ ಅದು ಟಿವಿಯಲ್ಲಿ ನಮ್ದು ಇಲಾಖೆ ಓಡ್ತಾ ಇದೆ, ನೋಡಪ್ಪ ಹೋಗಿ ಒಂದು ಡ್ಯಾಮೇಜ್ ಕೊಂಡು ಆಯ್ತಪ್ಪ ನಾವು ಮಾಡಿಕೊಡ್ತೀವಿ. ಮತ್ತೆ ಇವರೇನ ತುರ್ತು ಸಭೆಗಳು, ಎಮರ್ಜೆನ್ಸಿ ಹೈ ಲೆವೆಲ್ ಮೀಟಿಂಗ್ಗಳು, ಹೈ ಲೆವೆಲ್ ಅಲ್ಲ ರೀ, ಲೋ ಲೆವೆಲ್ ಅಲ್ಲಿ ಸಮಾಜ ಜನರ ಜೊತೆಯಲ್ಲಿ ನೀವು ಬೆರಿಬೇಕು, ರೈತರ ಜೊತೆಲಿ ಇದ್ದು ಅವರ ಸಮಸ್ಯೆಗಳನ್ನು ತಿಳ್ಕೊಳ್ಳಲ್ಲ. ಹೈ ಲೆವೆಲ್ AC ಮೀಟಿಂಗ್, IAS ಆಫೀಸರ್ಗಳು ಎಷ್ಟೋ ಜನ ಅವ್ರ ಇಲಾಖೆಯವರು IAS ಆಫೀಸರ್ಗಳಿಗೆ ಇನ್ಫಾರ್ಮೇಶನ್ ಕೊಡಲ್ಲ ರೀ. ಎಲ್ಲ ಇದೆ ಸರಿ ಮೇಡಮ್, ಸರಿ ಇದೆ ಸರ್, ಎಲ್ಲ ಇದೆ, ಎಲ್ಲ ನೋಡ್ಕೊ. ಅವ್ರು ಏನು ತಿಳ್ಕೊಳ್ತಾರೆ, IAS ಆಫೀಸರ್ ಓಕೆ ಏನೋ ಇದಿದೆ ಅಂತ ಹೇಳಿ ನಂಬಿಕೆಯಿಂದ ಅಲ್ಲಿ ಅವ್ರು ಇದು ಮಾಡೋದು ಕಲ್ಪೆ ಕಾಮಗಾರಿಗಳು. ಇದು ನಮ್ಮ BBMP ಸೌತ್ ಹೇಳ್ತಾರೆ ನೋಡ್ರಿ, ಇವಾಗ ಬೋಟ್ ತಗೋ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಓಕೆ ಇದು ದೋಣಿ ಸಾರಿಗೆ ಇಲಾಖೆ ಒಂದು ಮಾಡ್ಬಿಡಿ ಅಂದ್ಬಿಟ್ಟು. ಆಲ್ರೆಡಿ ದೋಣಿ ತಗೊಂಡಿದ್ದಾರೆ ಸಾಬ್ರೆ ನಮ್ಮ GBS ಸೌತ್ ಅಲ್ಲಿ ದೋಣಿಗಳು. ನಮ್ಮ ಸಿಲ್ಕ್ ಬೋರ್ಡ್ ಹತ್ರ ಮಳೆ ಬರುತ್ತಲ್ಲ, ಇದು ಮಾಡಕ್ಕೆ ನೋಡಿ ಎಂತ ಒಂದು ದುರದೃಷ್ಟ. DK ಅವರು ಇದು ಬೆಂಗಳೂರು ನಗರ ಇನ್ಚಾರ್ಜ್ ಇದ್ರಲ್ಲಪ್ಪ, ಏನ್ ಮಾಡ್ಕೊಂಡ್ರು? ಸ್ವಲ್ಪ ಮಳೆ ಬರಲಿ ಎಲ್ಲ ಫ್ಲೈಓವರ್ ಮೇಲೆಲ್ಲ ನೀರು ಜಾಮ್ರಿ. ಇಂಥ ಪರಿಸ್ಥಿತಿ ಅಂದ್ರೆ ಮಳೆ ಜಾಸ್ತಿ ಬಂದ್ರೂ ಪ್ರಾಬ್ಲಮ್, ಕಡಿಮೆ ಬಂದ್ರೂ ಪ್ರಾಬ್ಲಮ್. ಸರ್, ಈಗ ಈ ಎಲ್ ನಿನೋ ಎಫೆಕ್ಟ್ ಇನ್ನು ಎಷ್ಟು ಟೈಮ್ ಇರುತ್ತೆ ಸರ್? ಇದು ಈ ಎಲ್ ನಿನೋ ಎಫೆಕ್ಟ್ ನೋಡಿ, ಇದು ಕಂಟಿನ್ಯೂಸ್, ಇದು ಮಾನ್ಸೂನ್ ಫುಲ್ ಇದಾಗುತ್ತೆ. ಈ ವರ್ಷದ ಇದು ಒಂದು ಫುಲ್ ಇದಾಗುತ್ತೆ ಕಂಪ್ಲೀಟ್ ಆಗಿ. ಹೌದು, ಆ ಮಳೆ ಬರುವಂತ ಸೀಸನ್ದು ಮಳೆ ಬರುವಂತ ಇವಾಗ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಜೂನ್ ಎಂಡಿಂದ ಸ್ಟಾರ್ಟು, ಜುಲೈ ಆಗಸ್ಟ್ ಅಂತೂ ತೀವ್ರ ಮಳೆ. ಈ ಮಳೆ ಬರೋದೇನಾಗುತ್ತೆ, ಹಿಂಗೆ ದಿಕ್ಕು ತಪ್ಪಿಬಿಟ್ಟಾಗ ಏನು ನಮಗೆ ಅಲ್ಲಿ ನೀರು ಸಂಕಲನ ಅಷ್ಟೊಂದು ಇದೆಯಾ? ಶೇಖರಣೆ ಎಲ್ಲರೂ ತುಂಬಿಸಿಟ್ಟಿದೀವ? ಇಲ್ಲ. ಡ್ಯಾಮ್ಗಳಲ್ಲಿ ಎಷ್ಟು ದಿನ ಅಂತ ಹೇಳಾಗುತ್ತ್ರಿ? ಇವಾಗ ಇವ್ರು ಒಂದು ಹೇಳಿದ್ರು, ಎಲ್ಲ ಬಿಲ್ಡಿಂಗ್ಗಳು 7 ಫ್ಲೋರ್ ಕಟ್ಬಿಟ್ಟು ಅಂದ್ರೆ ಶೋಭಾ ಗೀಬಾ ಅನ್ಕೊಂಡು ಏನು ಅಲ್ಲಿ ಕುಡಿಯಕ್ಕೆ ನೀರು ಬೇಕಲ್ರಿ, ಸ್ನಾನ ಜಲಸ ಮಾಡಕ್ ಬೇಕಲ್ರಿ, ಬಾತ್ರೂಮ್ಗೆ ಹೋದ್ರೆ ನೀರು ಹಾಕ್ಬೇಕಲ್ರಿ. ಇವಾಗ ಎಲ್ಲ STP ಮಾಡ್ಕೊಬಿಟ್ಟು ಅವ್ರ ಟಾಯ್ಲೆಟ್ ವಾಟರ್ಸ್ ನ ಅಪಾರ್ಟ್ಮೆಂಟ್ ಗಳಲ್ಲಿ ಫಿಲ್ಟರ್ ಮಾಡಿ ಅವರೇ ಉಪಯೋಗಿಸೋ ದಿನ ಇವಾಗ ನಡೀತಿದೆ ಮೇಡಮ್. ಇಲ್ಲಿ ದುರಂತ ಇದೆ, ದೊಡ್ಡ ದುರಂತ. ಆದ್ರೆ ಮತ್ತೆ ತೀರಾ ಎಲ್ಲ ಇಲ್ಲಿ ಎಜುಕೇಟೆಡ್ಸ್ ಎಲ್ಲ ಅಪಾರ್ಟ್ಮೆಂಟ್ ಗಳಲ್ಲೇ ಫ್ಲಾಟ್. ಹೌದು. ಲಕ್ಷ್ಮಣ್ ಸರ್, ಇನ್ನು ಕೊನೆಯದಾಗಿ ಈ ವಿಷಯದ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್, ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇದರಲ್ಲಿ ಕೃಷಿಕರು ಉಳಿಬೇಕು. ಕೃಷಿ ಉಳಿಬೇಕು ಅಂತಂದ್ರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿರ್ಬೋದು, ಸಚಿವರು ಇರ್ಬೋದು, ಈಗಲೇ ಎಚ್ಚೆತ್ಕೊಳ್ಬೇಕು. ರಾಜ್ಯದಲ್ಲಿ ಎಲ್ ನಿನೋಯಿಂದ ಎಷ್ಟು ಎಫೆಕ್ಟ್ ಆಗ್ತದೆ, ಎಷ್ಟು ಶೇಕಡಾವಾರು ಭೂಮಿ ಮೇಲೆ ಇದು ಎಫೆಕ್ಟ್ ಆಗ್ತದೆ, ಆ ಎಫೆಕ್ಟ್ ಆಗಿರ್ತಕ್ಕಂಥ ರೈತರಿಗೆ ಪರ್ಯಾಯವಾಗಿ ವ್ಯವಸ್ಥೆ ನಾವು ಏನು ಮಾಡ್ಕೊಡ್ಬೇಕು ಅಂತಕ್ಕಂಥದ್ದನ್ನ ತುರ್ತುವಾಗಿ ಸಭೆಗಳನ್ನ ಮಾಡೋದ್ರ ಮುಖಾಂತರ ಅಲ್ಲ, ತುರ್ತು ರೈತರ ಜಮೀನುಗಳನ್ನ ಪರಿಶೀಲನೆ ಮಾಡಿ ಎಷ್ಟು ಭೂಮಿ ಇದೆ, ಅವ್ರಿಗೆ ಎಷ್ಟು ಪರಿಹಾರ ಕೊಡಬೇಕು, ತತ್ಕ್ಷಣ ಬಿಡುಗಡೆ ಮಾಡಬೇಕು. ಹಾಗೆ ಈಗ ರಸಗೊಬ್ಬರದ ಕೊರತೆ ಇರೋದ್ರಿಂದ ಅದ್ರ ಬಗ್ಗೆ ಎಚ್ಚೆತ್ಕೊಂಡು ರಸಗೊಬ್ಬರನ ಮೊದಲನೇದಾಗಿ ಕೊಟ್ರೇನೆ ಬೆಳೆ ಕಡೆಗೆ, ವ್ಯವಸಾಯದ ಕಡೆಗೆ ಮುಖ ಮಾಡೋದಕ್ಕಾಗತ್ತೆ ರೈತರು. ಅದನ್ನ ಕ್ರಮ ತಗೊಳ್ಬೇಕು.
ಒಂದು ವೇಳೆ ಎಲ್ಲಿನ ಏನಾದರೂ ಉಲ್ಬಣ ಆಗಿ ಜಾಸ್ತಿ ಸಮಸ್ಯೆನೇ ಆಗಿದ್ದೆ ಆದ್ರೆ ಬೆಳೆ ಪರಿಹಾರ ವಿಮೆ ಮೊತ್ತವನ್ನ ಜಾಸ್ತಿ ಮಾಡಬೇಕು. ರೈತರ ಸಾಲಗಳು ಏನಿದೆ ಆ ಒಂದು ಮರುಪಾವತಿಗೆ ಅವಕಾಶವನ್ನ ಜಾಸ್ತಿ ಮಾಡ್ಕೊಡ್ಬೇಕು. ಸಾಧ್ಯನೇ ಆಗೋದಾದ್ರೆ ರೈತರ ಸಣ್ಣ ಸಾಲಗಳನ್ನ ಸಂಪೂರ್ಣವಾಗಿ ಮನ್ನಾ ಮಾಡೋದಾಗಬೇಕು. ಈ ಕಾರಣ ಏನು ತಾನು ರೈತರು ಆ ಒಂದು ಬೆಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತಕ್ಕಂಥ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ರೈತರು ಭಾರತದ ಬೆನ್ನೆಲುಬು, ಭಾರತದ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಸರ್ಕಾರ ಯಾವುದೇ ಕಾರಣಕ್ಕಾಗ್ಲಿ ಅವ್ರು ಮೂಳೆ ಮುರಿಯುವಂತ ಕೆಲಸ ಮಾಡಬಾರ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನೇನು ಮಳೆಗಾಲ ಶುರುವಾಗುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಈಗ ಎಲ್ನಿನೋದಿಂದ ಬರಗಾಲದ ಆತಂಕ ಮನೆ ಮಾಡಿದೆ. ರೈತರು ಕೂಡ ಇನ್ನೇನು ಕೃಷಿ ಚಟುವಟಿಕೆಗಳನ್ನು ಶುರು ಮಾಡಬೇಕು ಅನ್ನೋ ಹೊತ್ತಲ್ಲಿ ಕಳೆದ 11 ವರ್ಷದಲ್ಲೇ ಅತ್ಯಂತ ಕಳಪೆ ಮಾನ್ಸೂನ್ ಈ ವರ್ಷ ಅನ್ನೋ ವಿಚಾರ ನಿಜಕ್ಕೂ ರೈತರ ನಿದ್ದೆಗೆಡಿಸಿದೆ. ಆದರೆ ಸದ್ಯಕ್ಕೆ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆ ಬರ್ತಾ ಇದೆ, ಬಟ್ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.